ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಃ ಕಾಲ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಿಸಿಕೊಂಡು ಎಂದು ತಮ್ಮ ವಾಗ್ಝರಿಯನ್ನು ಆರಂಭಿಸುತ್ತಿದ್ದ ನನ್ನ ಆರಾಧ್ಯ ದೈವ ತ್ರಿವಿಧ ದಾಸೋಹಿ ಪರಮಪೂಜ್ಯ ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಎರಡನೆಯ ಪುಣ್ಯಸ್ಮರಣೆಯ ದಿನದಂದು ಯೋಗಾಯೋಗ ಎನ್ನುವಂತೆ ಬಸವ ಸಮಿತಿಯು ಆಯೋಜಿಸಿರುವ ಈ ವಚನ ಮಾರ್ಗದ ಮಾಲಿಕೆಯಲ್ಲಿ ಮಾತನಾಡುವ ಸುವರ್ಣ ಅವಕಾಶ ನನಗೆ ಲಭಿಸಿರುವಾಗ ಅವರು ಹಾಕಿಕೊಟ್ಟ ಬಸವ ಪ್ರಜ್ಞೆಯ ಸವಿ ನೆನಪನ್ನು ಒಮ್ಮೆ ಮೆಲುಕು ಹಾಕಿ ನನ್ನ ಇಂದಿನ ವಚನ ಮಾರ್ಗದಲ್ಲಿ ಕ್ರಮಿಸಲಿಕ್ಕೆ ಇಚ್ಛಿಸ್ತೇನೆ. ಬಸವ ಸಮಿತಿ ನಾಡಿನ ಅನೇಕ ವಿಶ್ವವಿದ್ಯಾಲಯಗಳು ಮಾಡುವ ಬಸವ ಪ್ರಜ್ಞೆ ಮೂಡಿಸುವ ಕೆಲಸಗಳನ್ನು ತಮ್ಮ ಗಂಭೀರ ವಾಣಿಯ ಮೂಲಕ, ಅಸ್ಖಲಿತ ಮಾತುಗಳ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ ಬಸವ ಪ್ರಜ್ಞೆಯನ್ನು ಬಿತ್ತಿ ಬೆಳೆಯುವಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸಿದ ಗದಗಿನ ಜಗದ್ಗುರು ತೋಂಟದಾರ್ಯ ಮಠದ ಪರಮಪೂಜ್ಯರು ಇಡೀ ಬಸವ ಚಳವಳಿಯ ಬಹುದೊಡ್ಡ ಶಕ್ತಿ. ಪೂಜ್ಯ ಇಲಕಲ್ಲ ಅಪ್ಪಗಳ ಹಾಗೆ ಆಚಾರದ ವಿಷಯದಲ್ಲಿ, ಆಚರಣೆಯ ವಿಷಯದಲ್ಲಿ ಕಟ್ಟುನಿಟ್ಟು ಅಲ್ಲದೇ ಹೋದರೂ ಕೂಡ ಆ ಬಸವ ಪ್ರಜ್ಞೆಯ ಸಾಮಾಜಿಕ ಚೇತನಗಳನ್ನು ಬೆಂಬಲಿಸಿ ಅವರಿಗೆ ಒಂದು ನೈತಿಕ ಬಲವನ್ನು ನೀಡುವುದರಲ್ಲಿ ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾತ್ರ ಬಹಳ ದೊಡ್ಡದಿದೆ. ಇಲ್ಕಲ್ ಮಹಾಂತಪ್ಪಗಳು ತಮ್ಮ ಉತ್ತರಾಧಿಕಾರಿಯನ್ನು, ಜಂಗಮೇತರ ವ್ಯಕ್ತಿಯನ್ನು ಮಾಡುವ ಸಂದರ್ಭದಲ್ಲಿ ಉಂಟಾದ ಕ್ಷೋಭೆಯನ್ನು ಹತ್ತಿಕ್ಕಲು ಬಹಳ ದೊಡ್ಡ ಶಕ್ತಿಯಾಗಿ ಕಾರ್ಯನಿರ್ವಹಿಸಿದವರು ಪರಮಪೂಜ್ಯ ತೋಂಟದಾರ್ಯ ಅಪ್ಪಗಳು. ಅದಲ್ಲದೆ ಬಸವ ಪ್ರಜ್ಞೆ ಮತ್ತು ಬಸವ ಮಾರ್ಗಕ್ಕೆ ನನ್ನಂತಹ ಸಾವಿರಾರು ಯುವಕರನ್ನು ಪ್ರೇರೇಪಿಸಿ ವಚನಗಳನ್ನು ಓದಲಿಕ್ಕೆ, ವಚನವನ್ನು ಅಧ್ಯಯನ ಮಾಡಲಿಕ್ಕೆ, ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಮೂಡಿಸಲಿಕ್ಕೆ ತಮ್ಮ ಮಾತೃ ಪ್ರೇಮದ ಮೂಲಕವಾಗಿ ಹೊಸ ಚೈತನ್ಯವನ್ನು ನೀಡಿದ ಬಸವ ಪ್ರಜ್ಞೆಯ, ಬಸವ ಚೇತನದ ಹರಿಕಾರರಾದ ಪೂಜ್ಯರಿಗೆ ಇಂದು ಇಲ್ಲಿ ಸೇರಿರುವ ಸಮಸ್ತ ಬಸವ ಮನಸ್ಸುಗಳ ಮೂಲಕ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಶರಣರಿಗೆ ಮರಣವೆಂಬುದಿಲ್ಲ, ಕೇವಲ ಅವರು ದೈಹಿಕವಾಗಿ ಮಾತ್ರ ನಮ್ಮಿಂದ ದೂರಾಗಿರ್ತಾರೆ. ಅವರ ಕೃತಿಗಳು, ಅವರ ಚಟುವಟಿಕೆಗಳ ಮೂಲಕ ಅವರ ಚೈತನ್ಯ ನಮ್ಮ ಅಂತರಾತ್ಮದಲ್ಲಿ ಸದಾ ಜಾಗೃತವಾಗಿರುತ್ತದೆ. ಅವರಿಗೆ ಸಾವೆಂಬುದು ಇರುವುದಿಲ್ಲ ಎನ್ನುವ ಮಾತನ್ನು ಹೇಳಿ, ವಚನ ಮಾರ್ಗದ ಜೀವನ ಶೈಲಿಯ ಬಹುಮುಖ್ಯ ಅಂಗ ಇಡೀ ಲೋಕ 20ನೇ ಶತಮಾನದವರೆಗೆ ಒಂದು ಅಂಧಕಾರ ಮತ್ತು ಅಜ್ಞಾನದಲ್ಲಿತ್ತು. ಯಾವುದೋ ಒಂದು ಪುರುಷ ಪ್ರಧಾನ ಮೂಲಭೂತ ಸಿದ್ಧಾಂತ ಹೆಣ್ಣನ್ನು ಮಾಯೆ ಅಂತ ಕರೆದರು. ಹೆಣ್ಣು, ಹೊನ್ನು, ಮಣ್ಣು ಎಲ್ಲ ವಿಧ್ವಂಸಕ ಕೃತ್ಯಗಳಿಗೆ ಕಾರಣ ಅನ್ನೋದನ್ನು ಸಾವಿರಾರು ವರ್ಷಗಳ ಹಿಂದೆ ಬರೆದಂಥ ಪುರಾಣಗಳು, ಕಥೆಗಳು, ಮಹಾಕಾವ್ಯಗಳು ಸೃಷ್ಟಿಸ್ತಾ ಬರಲಿಕ್ಕೆ ಪುರುಷ ಪ್ರಧಾನ ಸಂಕುಚಿತ ಮನಸ್ಥಿತಿಯೇ ಕಾರಣ. ಬಹಳ ಹಿಂದೆ, ಇವತ್ತು ಏನು ಸಮಾಜದಲ್ಲಿ ಅಂಬೇಡ್ಕರ ಸಂವಿಧಾನದ ಒಂದು ಕನಸಿದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮಹಿಳೆಯರಿಗೆ ಸಿಗಲೇಬೇಕಾದ ಸಮಾನತೆ ಮತ್ತು ಹಕ್ಕಿನ ಬಗ್ಗೆ ಪ್ರತಿಪಾದನೆ ನಡೆದಿದೆ. ಇವತ್ತು ಪಾರ್ಲಿಮೆಂಟ್ನಲ್ಲಿ, ವಿಧಾನಸಭೆಗಳಲ್ಲಿ, ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಕೇವಲ 35% ಮೀಸಲಾತಿಯನ್ನು ಕೊಡಬೇಕನ್ನುವ ಹೋರಾಟಕ್ಕೆ ಒಂದು ಅಂಕಿತ ಸ್ವರೂಪ ಇನ್ನೂ ಲಭ್ಯವಾಗಿಲ್ಲ.
ಆಮೇಲೆ ಈಗ ಕಳೆದ 5 ದಶಕಗಳಿಂದ ಮಹಿಳೆಯರಿಗೆ ಸಮಾನ ಶಿಕ್ಷಣ ಸಿಗ್ತಾ ಇದೆ. ಸಮಾನ ಶಿಕ್ಷಣದ ಜೊತೆಗೆ ಹಿಂದೆ ಅಜ್ಞಾನದಿಂದ ಗಂಡು ಹುಟ್ಟೋವರೆಗೂ ಮಕ್ಕಳನ್ನ ಹಡೆಯುವಂಥ ಒಂದು ಪರಂಪರೆ ಸ್ತಬ್ಧವಾಗಿದೆ. ಆದರೆ ಆ ಸಂದರ್ಭದಲ್ಲಿ 900 ವರ್ಷಗಳ ಹಿಂದೆ ನಾನು ಮೊನ್ನೆ ಹೇಳಿದ ಹಾಗೆ ದಲಿತರ ಸ್ಥಿತಿ ಎಷ್ಟು ಕಠಿಣವಾಗಿತ್ತೋ ಅಷ್ಟೇ ಕಠಿಣವಾದ ಸ್ಥಿತಿ ಮಹಿಳೆಯದು ಆಗಿತ್ತು. ಮಹಿಳೆ ಭೋಗದ ವಸ್ತು, ಕಾಮುಕ ಕೇಂದ್ರ, ಮಾಯೆ ಇತ್ಯಾದಿ ಹೆಸರಿನಲ್ಲಿ ಮಹಿಳೆಯ ಅಭಿವ್ಯಕ್ತಿಯನ್ನು, ಮಹಿಳೆಯ ಸ್ವಾತಂತ್ರ್ಯವನ್ನು, ಮಹಿಳೆಯ ಒಂದು ಸಾಮರ್ಥ್ಯವನ್ನು ಕುಗ್ಗಿಸುವ ಒಂದು ಪ್ರಯತ್ನ ನಡೆದಿತ್ತು. ಬಸವಣ್ಣನವರು ಮತ್ತು ಇಡೀ ಬಸವ ಸಮೂಹ ಒಂದು ಹೊಸ ಚೈತನ್ಯವನ್ನು ಹುಟ್ಟು ಹಾಕಲಿಕ್ಕೆ ಒಬ್ಬ ಮಹಿಳೆಯೇ ಪ್ರೇರಣೆ ಅನ್ನೋದು ಬಹಳ ಮಹತ್ವದ ಸಂಗತಿ. ಬಸವಣ್ಣನವರಿಗೆ ಬ್ರಾಹ್ಮಣ ಸಮಾಜದಲ್ಲಿ ಅವರಿಗೆ ಏನು ಒಂದು ಉಪನಯನ ಕಾರ್ಯಕ್ರಮದಲ್ಲಿ, ಅವರಿಗೆ ಜನಿವಾರ ಹಾಕುವಂಥ ಕಾರ್ಯಕ್ರಮದಲ್ಲಿ ಅವರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಬಾಲಕ ಬಸವಣ್ಣ ಪ್ರಶ್ನೆ ಮಾಡ್ತಾನೆ, ನನ್ನ ಅಕ್ಕನಿಗೆ ಯಾಕೆ ನೀವು ಜನಿವಾರ ಹಾಕೋದಿಲ್ಲ, ನನ್ನ ಅಕ್ಕನಿಗೆ ಯಾಕೆ ನೀವು ಈ ವಿಧಿವಿಧಾನಗಳಲ್ಲಿ ಭಾಗವಹಿಸಲಿಕ್ಕೆ ಹಕ್ಕನ್ನು ಕೊಡೋದಿಲ್ಲ ಅಂತ ಕೇಳಿದಾಗ, ಇಲ್ಲ, ಮಹಿಳೆಗೆ ಆ ಅಧಿಕಾರ ಮತ್ತು ಹಕ್ಕು ಇಲ್ಲ ಅಂದ ತಕ್ಷಣ ಬಸವಣ್ಣನ ಬಂಡಾಯದ ಮನೋಸ್ಥಿತಿ, ರೆಬೆಲಿಯನ್ ಕ್ವಾಲಿಟಿ ಕ್ವಶನ್ಸ್ ಪ್ರಶ್ನೆ ಮಾಡ್ತದೆ. ನನ್ನ ಅಕ್ಕನಿಗಿಲ್ಲದ ಸಂಸ್ಕಾರ, ನನ್ನ ಅಕ್ಕನಿಗಿಲ್ಲದ ಈ ದೀಕ್ಷೆ ನನಗೆ ಯಾಕೆ ಅಂಥೇಳಿ ಜನಿವಾರವನ್ನು ಕಿತ್ತಿ ಬಿಸಾಕಿ ಕಪ್ಪಡಿ ಸಂಗಮದಲ್ಲಿ ಶಿಕ್ಷಣವನ್ನು ಪಡೆದರು ಅನ್ನುವಂಥ ಒಂದು ಕಥೆನೂ ಇದೆ. ಬಹುಶಃ ಆ ಸಮಾನತೆಯ ಪರಿಕಲ್ಪನೆ ಬಾಲ್ಯದಲ್ಲಿ ಇದ್ರೇ ಅದು ಪ್ರವಹಿಸಲಿಕ್ಕೆ ಸಾಧ್ಯ. ಇವತ್ತು ಕೇವಲ ಹೆಣ್ಣು ಮಕ್ಕಳನ್ನು ಹಡೆದವ್ರಿಗೆ ಶಿಕ್ಷಣವನ್ನು ಕೊಡ್ತಾರೆ. ಆದರೂ ವರ್ತಮಾನದ ತಲ್ಲಣ ಏನು ಅಂತಂದರೆ, ಗಾಂಧಿ ಜಯಂತಿಯ ಅಕ್ಕಪಕ್ಕದಲ್ಲೇ ಉತ್ತರ ಪ್ರದೇಶದಲ್ಲಿ ಮುಗ್ಧ ವಿದ್ಯಾರ್ಥಿನಿ ಮೇಲೆ, ಯುವತಿ ಮೇಲೆ ಅತ್ಯಾಚಾರ ಆಗ್ತದೆ. ಅದನ್ನು ಮುಚ್ಚಿ ಹಾಕಲಿಕ್ಕೆ ಆಡಳಿತ ವ್ಯವಸ್ಥೆ ಮತ್ತು ಸರ್ಕಾರ ಪ್ರಯತ್ನ ಮಾಡ್ತದೆ. ಅಲ್ಲಿ ಕೂಡ ಜಾತಿ ಅಡ್ಡ ಬರ್ತದೆ ಅಂತಂದರೆ ಎಂಥ ತಲೆ ತಗ್ಗಿಸುವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ವಿಷಾದ ಆಗ್ತದೆ. 20-21ನೇ ಶತಮಾನದಲ್ಲಿ ನಾಡಿನ ಎಲ್ಲ ಮಠಗಳು, ಬಸವ ಪ್ರೇರಿತ ಮಠಗಳು ಮಹಿಳೆಯ ಸಮಾನತೆಯ ಬಗ್ಗೆ, ಮಹಿಳೆಯ ಸ್ವಾಸ್ಥ್ಯತೆ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದರು. ಅದರಲ್ಲೂ ಗದುಗಿನ ತೋಂಟದಾರ್ಯ ಮಠ ಪ್ರತಿ ಸೋಮವಾರದ ಶಿವಾನುಭವದ ಮೂಲಕವಾಗಿ ಅಂಥ ಒಂದು ಬಹಳ ದೊಡ್ಡ ಆವಿಷ್ಕಾರಕ್ಕೆ ಕಾರಣ ಆಯಿತು ಅನ್ನುವ ವರ್ತಮಾನದ ಸಂಗತಿಯನ್ನು ಮೆಲುಕು ಹಾಕುತ್ತಾ ಇವತ್ತಿನ ವಿಷಯ ಏನು ಅಂದರೆ ವಿಮೆನ್ ಎಂಪವರ್ಮೆಂಟ್. ಹೌ ವಿಮೆನ್ ಎಂಪವರ್ಮೆಂಟ್ ಕೀಪ್ಸ್ ದ ಸೊಸೈಟಿ ಹೆಲ್ದಿ. ಆದರೆ ಇದು ಗೊತ್ತಿತ್ತು, ಇದನ್ನು ಮರೆಮಾಚಲಿಕ್ಕೇನೆ ಹೆಣ್ಣು, ಹೊನ್ನು, ಮಣ್ಣು, ಮನುಷ್ಯನ ಮಾಯೆ 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 ಅಂತ ಪ್ರತಿಬಿಂಬಿಸ್ತಾ ಬಂದರು. ಅದರಲ್ಲೂ ವಿಶೇಷವಾಗಿ ಹೆಣ್ಣನ್ನು ಕಾಮ ನಿಗ್ರಹಕ್ಕೆ ಅಡ್ಡಿಯಾಗುವ ಮಹಾಮಾಯೆ ಅಂತ ಬಹಳಷ್ಟು ಜನ ದಾರ್ಶನಿಕರು ಮತ್ತು ಧಾರ್ಮಿಕ ನಾಯಕರು ನಂಬಿದ್ರು. ಆ ಭಯ, ನಂಬಿದ್ರೋ ಬಿಟ್ಟಿದ್ರೋ ಭಯ ಅಂತೂ ಇತ್ತು. ಉದಾಹರಣೆಗೆ ಬುದ್ಧ ಸರ್ವಸಂಗ ಪರಿತ್ಯಾಗಿ, ಅಷ್ಟೊಂದು ದೊಡ್ಡ ಪರಿವರ್ತನೆಗೆ ನಾಂದಿ ಹಾಡಿದಂಥ ಮನುಷ್ಯ. ಆದರೆ ಬುದ್ಧ ಹೆಣ್ಣು ಮಾಯೆ ಅಲ್ಲ ಅಂತ ಹೇಳೋ ಧೈರ್ಯ ಮಾಡಲಿಲ್ಲ. ಮಹಾವೀರ ಅದಕ್ಕಿಂತಲೂ ಮುಂಚೆ ಶಾಂತಿಯ ಸಂದೇಶವನ್ನು ಸಾರದ. ಬುದ್ಧ ಮತ್ತು ಮಹಾವೀರರು ಮಾಡದೇ ಇರುವ ಒಂದು ಮಹತ್ವದ ಕೆಲಸವನ್ನು ಬಸವಣ್ಣ ಮಾಡಬೇಕಾಯಿತು. ಬುದ್ಧ ತನ್ನ ಶಿಷ್ಯರಿಗೆ ಎಲ್ಲ ನಿಯಮಗಳಲ್ಲಿ ಒಂದು ಔದಾರ್ಯವನ್ನು ಕೊಟ್ಟಿದ್ದ. ಅದರ ಮದುವೆ ಮತ್ತು ಹೆಣ್ಣು ನಿಷಿದ್ಧ ಅನ್ನುವಂಥ ಭಾವನೆಯನ್ನು ತರಲಿಕ್ಕೆ ಕಾರಣ, ಯಾವ ಒಂದು ಬ್ರಹ್ಮಚರ್ಯದ ವ್ರತ ಇರ್ತದೆ, ಬ್ರಹ್ಮಚರ್ಯದ ಕ್ರಮ ಇರುತ್ತೆ, ಆಧ್ಯಾತ್ಮ ಸಾಧನೆ ಇರುತ್ತೆ, ಅದಕ್ಕೆ ಹೆಣ್ಣು ಅಡ್ಡಿಯಾಗಬಹುದು ಎಂಬ ಆತಂಕ ಬುದ್ಧನಲ್ಲಿತ್ತು. ಆದರೆ ನಾನು ಹೇಳ್ತಾ ಇರೋದು ಆ 2600 ವರ್ಷಗಳ ಹಿಂದಿನ ಸ್ಥಿತಿ. ಅಕಸ್ಮಾತ್ ಬುದ್ಧನೂ ಬಸವಣ್ಣ ಸಮಕಾಲೀನರಾಗಿದ್ದರೆ ಅವರ ಆಲೋಚನಾ ಕ್ರಮ ಬದಲಾವಣೆ ಆಗಬಹುದಿತ್ತು. ನಾನು ಹಾಗೆ ಆರೋಪಿಸ್ತಾ ಇಲ್ಲ. ಆದರೆ
ಅವತ್ತಿನ ಮಿತಿಗೆ ಯಾವುದು ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ. ನೋಡಿ, ಜೈನಿಸಂ, ಬುದ್ಧಿಸಂ, ಮಹಾಭಾರತದಲ್ಲಿ ಪ್ರಸ್ತಾಪಿಸಿದ ವಿಷಯಗಳು, ಅವುಗಳಿಗಿಂತ ಭಿನ್ನವಾದ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟುವಂತಹ ಗುರಿ ಬಸವಣ್ಣನದಿತ್ತು. ನಾನು ಹೇಳಿದ್ನಲ್ಲ ನಿನ್ನೆ, ದೀನ ದಲಿತರಿಗೆ ಧ್ವನಿಯಾಗುವುದರ ಜೊತೆಗೆ ಮಹಿಳೆ ಸಮಾಜದ ಬಹುದೊಡ್ಡ ಅಂಗ. ಮಹಿಳೆ ಸಂಸಾರ ಅನ್ನೋದು ಹೇಸಿಯಲ್ಲ, ಸಂಸಾರವೆನ್ನೋದು ಪಾಪವಲ್ಲ, ಸಂಸಾರದಿಂದಲೇ ಸದ್ಗತಿ ಮೋಕ್ಷ ಅನ್ನೋದನ್ನ ಸಾಬೀತುಪಡಿಸಬೇಕಾಗಿತ್ತು. ಇದನ್ನು ಸಾಬೀತುಪಡಿಸುವಂತ ರಿಸ್ಕ್ ಅನ್ನ ಹಿಂದಿನ ಯಾವುದೇ ದಾರ್ಶನಿಕರು ತಗೊಂಡಿರಲಿಲ್ಲ. ನಾನು ಅವರು ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ಬೆಂಕಿ. ಆ ಬೆಂಕಿಯೊಂದಿಗೆ ಸರಸವಾಡುವ ಕೆಲಸಕ್ಕೆ ಯಾರೂ ಪ್ರಯತ್ನಿಸಲಿಲ್ಲ. ಆದರೆ ಹೆಣ್ಣಿನ ಮನಸ್ಸಿನ ಅಂತಃಕರಣವನ್ನ, ಚೈತನ್ಯ ಸ್ವರೂಪವನ್ನ ಕೇವಲ ಬಸವಣ್ಣ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾರಣ ಅವರ ಅಕ್ಕನಾಗಮನೆ ಕಾರಣ. ಇಡೀ ಬಸವ ಚಳವಳಿಯ, ಇಡೀ ಅನುಭವ ಮಂಟಪದ ನಿಯಂತ್ರಣಕ್ಕೆ, ಅನುಭವ ಮಂಟಪದ ಏಳಿಗೆಗೆ, ದಾಸೋಹದ ಪರಿಕಲ್ಪನೆಗೆ ದೊಡ್ಡ ಆಯಾಮವನ್ನು ಕೊಟ್ಟವರು ಅಂದಿನ ಸ್ತ್ರೀಯರು. ಸ್ತ್ರೀ ಸಮಾನತೆ ಅಂದರೆ ನಾವು ಬಹಳ ಅಂದ್ರೆ ಏನು ಮಾಡ್ಬೋದು? ಪೂಜಾ ಸಂದರ್ಭದಲ್ಲಿ ಕರ್ಕೊಂಡು ಪೂಜೆ ಮಾಡ್ಬೋದು, ಅವ್ರಿಗೆ ದೇವ್ರ ಪೂಜೆ ಮಾಡಕ್ಕೆ ಹಚ್ಬೋದು, ಮನೆ ಕೆಲಸ ಮಾಡಕ್ಕೆ ಹಚ್ಬೋದು. ಅದರ ಧಾರ್ಮಿಕ ಸ್ವಾತಂತ್ರ್ಯ, ರಿಲೀಜಿಯಸ್ ಫ್ರೀಡಮ್ ಆ್ಯಂಡ್ ಸ್ಪಿರಿಚುವಲ್ ಫ್ರೀಡಮ್ ಅವರಿಗೆ ಹರಡಲ್ಲ. ಏನಂದ್ರೆ ಮುಟ್ಟು ಬಹಳ ದೊಡ್ಡ ದೋಷ, ಮುಟ್ಟು ಬಹಳ ದೊಡ್ಡ ಸೂತಕ. ಕನಿಷ್ಠ 5 ದಿನ ಹೆಣ್ಣು ಪ್ರತಿಯೊಂದು ಪ್ರಕ್ರಿಯೆಯಿಂದ, ದೇಹದಲ್ಲಿ ನಡೆಯುವ ಸಹಜ ಕ್ರಿಯೆಯಿಂದ ಎಲ್ಲದರಿಂದಲೂ ವಂಚಿತರಾಗಬೇಕು. ಮುಟ್ಟುವಿಕೆ, ಇಲ್ಲಿ ಮುಟ್ಟು ಅರ್ಥ ಮುಟ್ಟದಿರುವ ಪ್ರಕ್ರಿಯೆ. ಅಫ್ಕೋರ್ಸ್ ಇಟ್ ಇಸ್ ಎ ಬಯಾಲಜಿಕಲ್ ಫ್ಯಾಕ್ಟರ್, ಇಟ್ ಕ್ಯಾನಾಟ್ ಬಿ ಟೇಕನ್ ವೆರಿ ಸೀರಿಯಸ್ಲಿ. ನಮ್ಮ ಮಲಮೂತ್ರ ವಿಸರ್ಜನೆ ಹಾಗೆ ಅದು ಒಂದು ಅಷ್ಟೇ. ಆದರೆ ಅದನ್ನು ಬಹಳ ದೊಡ್ಡ ಗಂಭೀರ ಮಲಿನ ಅಸಹ್ಯ ಅಂತ, ಮುಟ್ಟು ಅಂದರೆ ಮುಟ್ಟಿಸಿಕೊಳ್ಳದಿರುವ ಒಂದು ಪ್ರಕ್ರಿಯೆಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾಂದಿ ಹಾಡಿದ್ರು. ಮುಟ್ಟು ಸೂತಕವಲ್ಲ, ಹುಟ್ಟು ಸೂತಕವಲ್ಲ, ಸಾವು ಸೂತಕವಲ್ಲ ಅನ್ನೋದನ್ನು ನಿರೂಪಿಸಿದ ಮೊಟ್ಟ ಮೊದಲ ವ್ಯಕ್ತಿ ಬಸವಣ್ಣ. ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ, ಅದನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಕೆಲವು ಸಮಾಜ ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ ಅದು ಕೊಡೋ ಕಾರಣಗಳು ಬೇರೆ. ಹೈಜನ್ ಪಾಯಿಂಟ್ ಆಫ್ ವ್ಯೂ, ಹೆಲ್ತ್ ಪಾಯಿಂಟ್ ಆಫ್ ವ್ಯೂ, ಆ ಸೈಕಲನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ ಇನ್ನೂ ಡಿಫೆಂಡ್ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ವೈಜ್ಞಾನಿಕವಾಗಿ ನಾವು ಮುಂದುವರೆದ್ರೂ ಅದನ್ನು ಡಿಫೆಂಡ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ನಡೆದೇ ಇದೆ. ಆದರೆ ಅವತ್ತು ಅಕ್ಕನಾಗಮ್ಮ ಬಸವಣ್ಣನಿಗೆ ಶಕ್ತಿಯಾಗಿ ನಿಂತಲು, ಪ್ರೇರಕ ಚೈತನ್ಯವಾಗಿ ನಿಂತಲು. ಮಹಿಳಾ ಸಬಲೀಕರಣದ ವಿಷಯವಾಗಿ ಇವತ್ತು ಬಹಳ ಮುಕ್ತವಾಗಿ, ನಾನೊಂದು ತರಬೇತಿಗೆ ಹೋದೆ ಅಂದರೆ ಅಲ್ಲಿ 100 ಜನ ಇದ್ದರೆ 80 ಜನ ಹೆಣ್ಮಕ್ಳು ಇರ್ತಾರೆ, 20 ಜನ ಮಾತ್ರ ಪುರುಷರು ಇರ್ತಾರೆ. ಸಮಾಜದ ಪ್ರತಿಯೊಂದು ರಂಗದಲ್ಲಿ ಮಹಿಳೆ ಇವತ್ತು ಕೆಲಸ ಮಾಡ್ತಾಳೆ. ಮಹಿಳೆಗೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದೆ, ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಮಾನಸಿಕ ನೆಮ್ಮದಿ ಮತ್ತು ಮಾನಸಿಕ ಸ್ವಾತಂತ್ರ್ಯವನ್ನು ನಾವು ಕೊಟ್ಟಿಲ್ಲ, ಅದು ಸಿಕ್ಕಿಲ್ಲ. ಯಾಕಂದ್ರೆ ಎಲ್ಲಿವರೆಗೆ ಮಹಿಳೆಗೆ ಅಷ್ಟು ದೊಡ್ಡ ಪ್ರಗತಿಪರ ಧರ್ಮ ಅಂತ ಅನ್ಸ್ಕೊಂಡಿರುವಂತಹ ಪ್ರೊಟೆಸ್ಟೆಂಟ್ ಚರ್ಚ್ಗಳಲ್ಲೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಸಿಗಲಿಲ್ಲ. ಇಂಥ ಅನೇಕ ಪ್ರಸಂಗಗಳನ್ನು ನೋಡಿದಾಗ ಒಂದ್ಸಲ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರೆ 30 ವರ್ಷಗಳಿಂದ ದೇ ಡಿಡ್ ನಾಟ್ ಬಿಲೀವ್. ಹೌದು, ನಮ್ಮ ಧರ್ಮದಲ್ಲಿ ಈಗ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು, ಏನು ಸುಮ್ಮನೆ ಕೆಲಸ ಮಾಡಲಿಕ್ಕೆ ಸಹಾಯಕರನ್ನಾಗಿ ಇಟ್ಕೊಂಡಿರ್ಬೋದು ಅಂತ ಅವ್ರು ಹೇಳಿದ್ರು. ಐ ಸೆಡ್ ನೋ, ದೇ ಹ್ಯಾವ್ ಗಿವನ್ ಈಕ್ವಲ್ ಇಂಪಾರ್ಟೆನ್ಸ್ ವಾಸ್ ಗಿವನ್ ಟು ದೆಮ್. ಅದಕ್ಕೆ ಸಾಕ್ಷಿ ಇದೆ ಅವರು ಬರೆದ ವಚನಗಳು, ಅವರ ದಿಟ್ಟ ನಿಲುವು. ಒಂದು ಮಹಿಳೆಗೆ ಸೈಕಾಲಜಿಕಲಿ ಒಂದು ದೊಡ್ಡ ಶಕ್ತಿ ಏನಿರ್ತದಂದ್ರೆ ಬಹಳ ದೊಡ್ಡ ಸಹನೆ ಇರ್ತದೆ, ಗ್ರಹಿಕೆ ತುಂಬ ಜಾಸ್ತಿ ಇರ್ತದೆ. ಅದನ್ನು ಸೈಕಾಲಜಿಸ್ಟ್ ಹೇಳ್ತಾರೆ, ಎ ಬಾಯ್ ಇಸ್ ಎ ಬಾಯ್ ಬಟ್ ಎ ಗರ್ಲ್ ಇಸ್ ಎ ಲೇಡಿ ಅನ್ನೋಂಥ ಒಂದು ಮಾತಿದೆ. ಎ ಬಾಯ್ ಇಸ್ ಎ ಬಾಯ್, ಎ ಗರ್ಲ್ ಇಸ್ ಎ ವಿಮೆನ್ ಆರ್ ಎ ಗರ್ಲ್ ಇಸ್ ಎ ಲೇಡಿ. ಅದೇ ಸೈಕಾಲಜಿಕಲ್ ಕಾರಣ ಇಟ್ಕೊಂಡು 25 ವರ್ಷದ ಯುವಕನಿಗೆ 18 ವರ್ಷದ ಹುಡುಗಿ ಜೊತೆ ಮದುವೆ ಮಾಡ್ತಾರೆ. ದಟ್ ಇಸ್ ಅ ರಿಯಲ್ ಸೈಕಾಲಜಿಕಲ್ ಕಾಸ್. 25 ವರ್ಷದ ಹುಡುಗನಿಗೆ 25 ವರ್ಷ ಹೆಣ್ಣಿನ ಜೊತೆ ಮದುವೆ ಯಾಕೆ ಮಾಡಲ್ಲ ಅಂದ್ರೆ
ಬುದ್ಧಿಮತ್ತೆಯಿಂದ ಆಕೆ ತುಂಬಾ ಅಡ್ವಾನ್ಸ್ ಇರ್ತಾಳೆ, ಮುಂದುವರೆದಿರ್ತಾಳೆ, ಜಾಣೆ ಇರ್ತಾಳೆ. ಇವರು ಕೊಡೋದು ಬಯಾಲಜಿಕಲ್ ರೀಸನ್, ನಾಟ್ ಬಯಾಲಜಿಕಲ್ ರೀಸನ್. ಐ ನೋ ವೆರಿ ಸೀರಿಯಸ್ಲಿ ಇಟ್ ಈಸ್ ಎ ಸೈಕಾಲಜಿಕಲ್ ರೀಸನ್. 18 ವರ್ಷದ ಹುಡುಗಿಯ ಬುದ್ಧಿಮತ್ತೆ 25 ವರ್ಷದ ಗಂಡಿನ ಬುದ್ಧಿಮತ್ತೆಗಿಂತಲೂ ಜಾಸ್ತಿ ಚುರುಕಾಗಿರುತ್ತೆ. ಆಲ್ ಪಾಸಿಟಿವ್ ಕ್ವಾಲಿಟೀಸ್ ಆಫ್ ಎ ಗರ್ಲ್, ಸಹನೆ, ಪ್ರೀತಿ, ವಿಶ್ವಾಸ, ತ್ಯಾಗ, ಧರ್ಮ, ಶೀಲ, ಚರಿತ್ರೆ, ಚಾರಿತ್ರ್ಯ, ಪ್ರೀತಿ, ಪ್ರೇಮ, ಒಲವು, ಅಂತಃಕರಣ ಎಲ್ಲದರಲ್ಲೂ ಗಂಡಿಗಿಂತಲೂ 1000 ಪಟ್ಟು ಶಕ್ತಿಶಾಲಿಯಾಗಿ ಹೆಣ್ಣಿರ್ತಾಳೆ. ಇದು ಸೈಕಾಲಜಿಕಲ್ ಆಗಿ ಇರುವಂತಹ ಸತ್ಯ. ಈ ಸೈಕಾಲಜಿಕಲ್ ಆಗಿರುವಂತಹ ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಪುರುಷ ಪ್ರಧಾನ ಧಾರ್ಮಿಕ ನಾಯಕರು, there are two sects in the society, men and women. Men is a strong sex, women is a weak sex ಅನ್ನುವಂಥ ಫಾಲ್ಸ್ ಪಾಠವನ್ನು, ಬೀಜವನ್ನು ಬಿತ್ತಲಿಕ್ಕೆ ಶುರು ಮಾಡಿದರು. ಅದಕ್ಕೆ ವೇಜಸ್ ಕೊಡಬೇಕಾದಾಗನು ಗಂಡಾಳಿಗೆ 100 ರೂಪಾಯಿ ಕೊಟ್ಟರೆ ಹೆಣ್ಣಾಳಿಗೆ 50 ರೂಪಾಯಿ ಕೊಡೋದು. ಅವನು ಗಂಡಸಿನಷ್ಟು ಕೆಲಸ ಮಾಡೋಕೆ ಆಕೆಗೆ ಆಗಲ್ಲ ಅಂತ ಸುಳ್ಳು. ದೈಹಿಕವಾಗಿ ಮಾನಸಿಕವಾಗಿ ಬಹಳ ದೊಡ್ಡ ಸಾಮರ್ಥ್ಯವನ್ನು ಹೆಣ್ಣು ಹೊರತಾಳೆ, ತಡ್ಕೊಳ್ತಾಳೆ. ಗಂಡು ಕೊಡುವ ದೈಹಿಕ ಹಿಂಸೆ, ಗಂಡು ಕೊಡುವ ಮಾನಸಿಕ ಹಿಂಸೆ, ಸಮಾಜ ಸೃಷ್ಟಿಸಿರುವ ಧಾರ್ಮಿಕ ಅಜ್ಞಾನ, ಈ ಎಲ್ಲ ಅಸಹ್ಯಗಳನ್ನು, ಇವೆಲ್ಲ ಒತ್ತಡಗಳನ್ನು ಆಕೆ ತಡ್ಕೊಳ್ಳೋದ್ರಿಂದಾನೇ ತುಂಬ ಶಕ್ತಿಶಾಲಿಯಾಗಿರ್ತಾಳೆ. ಆದರೆ ಈ ಅಂಶವನ್ನು ಮೊಟ್ಟ ಮೊದಲು ಜಗತ್ತಿಗೆ ತಿಳಿಸಿದವರು ಕೇವಲ ಬಸವಾದಿ ಶರಣರು ಮಾತ್ರ. ನೋ ಎನಿ ಅದರ್ ರಿಲಿಜನ್ ಇನ್ ದ ವರ್ಲ್ಡ್ ಡೇರ್ಡ್ ಟು ಪ್ರೂವ್ ಇಟ್, ನೆವರ್ ಡೇರ್ ಟು ಅಕ್ಸೆಪ್ಟ್ ಇಟ್. ಸ್ವೀಕರಿಸುವ, ಹೇಳುವ ಧೈರ್ಯವನ್ನು ಮಾಡಿಲ್ಲ, ಮಾಡುವುದು ಇಲ್ಲ. ಇವತ್ತಿನ ಮಿತಿಗೂ ಆಂತರಿಕವಾಗಿ ಹೆಣ್ಣು ಅಸಹ್ಯಕರವಾದ ಉಡುಗೆಗಳನ್ನು ತೊಟ್ಟಿದ್ರಿಂದಾನೇ ಮಾನಭಂಗ ಆಗುತ್ತೆ ಅಂತ ಹೇಳುವಂಥ ಕ್ಷುಲ್ಲಕ ಮನಸ್ಸುಗಳು ನಮ್ಮೊಂದಿಗಿದ್ದಾವೆ. ಗಂಡಸಿಗೆ ರೇಪ್ ಮಾಡಬಾರ್ದು, ಕೆಣಕಬಾರ್ದು ಅಂತ ಹೇಳೋದಿಲ್ಲ. ಹುಡುಗಿಯರು ತುಂಡು ತುಂಡು ಬಟ್ಟೆ ಹಾಕ್ಕೊಳ್ತಾರೆ, ಅದಕ್ಕೆ ರೇಪ್ ಆಗುತ್ತೆ ಅಂತ ಡಿಫೈನ್ ಮಾಡುವಂಥ, ಅವ್ರು ಯಾವ ಬಟ್ಟೆಯಾರ ಹಾಕ್ಕೊಳ್ಳಿ, ನೋಡುವ ದೃಷ್ಟಿ ಬಹಳ ಮಹತ್ವದ್ದು ಅಂತ ಹೇಳುವಂಥ ಶಕ್ತಿ ಇವತ್ತಿನ ಸಾಮಾಜಿಕ ವ್ಯವಸ್ಥೆಗೆ ಇಲ್ಲ. ಆದರೆ ಹೆಣ್ಣನ್ನು ದೋಚಿಕೊಂಡು, ಹೆಣ್ಣನ್ನು ಬಾಚಿಕೊಂಡು, ಹೆಣ್ಣನ್ನು ಗೆದ್ದು ಅಹಂಕಾರದಿಂದ ಮೆರೆಯುವ ರಾಜಸತ್ತೆಯ ಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೆಣ್ಣನ್ನು ಸೋದರಿಯಂತೆ, ಹೆಣ್ಣನ್ನು ತಾಯಿಯಂತೆ, ಹೆಣ್ಣನ್ನು ಮಗಳಂತೆ ಗೌರವಿಸುವ ಒಂದು ಬದಲಾವಣೆಯನ್ನು ತಂದದ್ದು ಈಗಂತೂ ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಲಕ್ಷದ ಮೇಲೆ 96,000 ಶರಣರಲ್ಲಿ ಒಬ್ಬ ಲಂಪಟ ಕಾಮುಕ ಶರಣನನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾಕೆ ಚಳವಳಿಗಳಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣನ್ನು ತರೋಕೆ ಬಯಸಲಿಲ್ಲ ನಮ್ಮ ರಿಲಿಜಿಯಸ್ ಸೆಟಪ್ ಅಂದರೆ, ಅವಳು ಪುರುಷನ ದೌರ್ಬಲ್ಯವಾಗಿ ಬಿಡುತ್ತಾಳೆ, ಪುರುಷನಿಗೆ ಸ್ಫೂರ್ತಿಯಾಗಲ್ಲ, ಪುರುಷನಿಗೆ ದೌರ್ಬಲ್ಯ ಆಗ್ತಾಳೆ, ಆಕೆಯಿಂದ ವಿವಾದ ಉಂಟಾಗ್ತದೆ, ಹೆಣ್ಣಿನಿಂದ ಡಿಸ್ಟರ್ಬ್ ಆಗ್ತದೆ, ಹೆಣ್ಣಿನಿಂದಲೇ ಜಗಳ, ಹೆಣ್ಣಿನಿಂದಲೇ ಯುದ್ಧ, ಹೆಣ್ಣಿನಿಂದಲೇ ಪಲ್ಲಟ ಅಂತ ಹೇಳಿ 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 ಅಂಥ ಶಾಸ್ತ್ರಗಳನ್ನು ಕೇಳಿ ಕೇಳಿ ತಂದುಬಿಟ್ರೆ ಅವಳ ಆಕರ್ಷಣೆಯಿಂದ ವ್ಯಕ್ತಿ ತಪ್ಪನ್ನು ಮಾಡ್ತಾನೆ, ವಿಚಲಿತನಾಗ್ತಾನೆ. ಕಾಮ ಮನುಷ್ಯನ ಬಹುದೊಡ್ಡ ದೌರ್ಬಲ್ಯ. ಆದರೆ ಕಾಮಕ್ಕೆ ಸರಿಯಾದ ಮಾರ್ಗವನ್ನು ಕೊಟ್ಟರೆ, ಕಾಮವನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಿದರೆ, ಹೆಣ್ಣನ್ನು ಗೌರವಿಸುವ ಪ್ರಕ್ರಿಯೆಯ ಮೂಲಕ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಒಬ್ಬ ಬ್ರಹ್ಮಚಾರಿಗೆ ಒತ್ತಡದ ಬ್ರಹ್ಮಚಾರ್ಯವನ್ನು ಕೊಟ್ಟು ಹೆಣ್ಣನ್ನು ದೈಹಿಕವಾಗಿ ನೋಡದೇ ಇರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಅವನ ಮನಸ್ಸಿನಲ್ಲಿ ಆಂತರಿಕ ಕಾಮುಕತೆಯನ್ನು ಹೆಚ್ಚು ಮಾಡುವ ಈ ಧಾರ್ಮಿಕ ವ್ಯವಸ್ಥೆಗೆ ಬಸವಣ್ಣನವರು ಫುಲ್ ಸ್ಟಾಪ್ ಹಾಕಿದ್ರು. ಇಲ್ಲ, ಹೆಣ್ಣನ್ನು ತೊಡಗಿಸಿಕೊಂಡು, ಇನ್ಕ್ಲೂಸಿವ್ ಆಫ್ ವುಮೆನ್, ಹೆಣ್ಣಿಗೆ ಸಮನಾದ ಅಕ್ಷರ ಪ್ರಜ್ಞೆಯನ್ನು ಕೊಟ್ಟು, ಧಾರ್ಮಿಕ ಅರ್ಹತೆ, ಮೊದಲು ಮುಟ್ಟನ್ನ ಸೂತಕ ಅನ್ನೋದನ್ನು ನಿಲ್ಲಿಸಿ ಕೇವಲ ಆಕೆ ಸ್ನಾನ ಮಾಡಿ ಶುಚಿ ಆದರೆ ಸಾಕು ಅನ್ನುವಂಥ ಪರಿಕಲ್ಪನೆ ಕೊಟ್ಟು ಧಾರ್ಮಿಕ ವಿಧಿವಿಧಾನಗಳಲ್ಲಿ ತೊಡಗಿಸಿಕೊಂಡ್ರು. ಹೆಣ್ಣು ಕೇವಲ ವೈಚಾರಿಕವಾಗಿ ಸಮಾನಳಲ್ಲ, ಪ್ರತಿಯೊಂದು ಚಿಂತನೆಗಳಲ್ಲಿ ಆಕೆ
ಆಳವಾಗಿ ಭಾಗವಹಿಸಬಹುದು ಅನ್ನುವಂಥ ವಾತಾವರಣವನ್ನು ಕಲ್ಪಿಸಿಕೊಟ್ರು. ಆಮೇಲೆ ಹೆಣ್ಣನ್ನು ದೈಹಿಕವಾಗಿ ಬಳಸಿಕೊಳ್ಳುವಂಥ ಒಂದು ವೇಶ್ಯಾವಾಟಿಕೆಯ ವ್ಯವಸ್ಥೆ ಇದ್ದಾಗಲೂ ಕೂಡ ಬಸವಣ್ಣನವರ ಕಲ್ಯಾಣದ ಪ್ರಭಾವದಿಂದ, ಅನುಭವ ಮಂಟಪದ ಪ್ರಭಾವದಿಂದ ಪರಿವರ್ತನೆಯನ್ನು ಬಯಸಿ ಬಂದ ಸೂಳೆ ಸಂಕವೆಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ರು. ಜಗತ್ತಿನ ಇತಿಹಾಸದಲ್ಲಿ ಎಲ್ಲ ಧಾರ್ಮಿಕ ನಾಯಕರು ಸೂಳೆಯನ್ನು ಕೀಳಾಗಿ ಕಂಡ ವ್ಯವಸ್ಥೆಯಲ್ಲಿ ಆ ಪದ ಹಾಗೇ ಇಟ್ಟು ನಿರ್ಲಜ್ಜೇಶ್ವರ ಎನ್ನುವಂಥ ಕಾವ್ಯನಾಮದಿಂದ, ನಿರ್ಲಜ್ಜೇಶ್ವರ ಎನ್ನುವಂಥ ಅಂಕಿತದಿಂದ ವಚನಗಳನ್ನು ಬರೆದ ಸೂಳೆ ಸಂಕವನಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ರು. ಆ ಅಂಟಿಕೊಂಡ ಅನಿಷ್ಟವನ್ನ ಅಣ್ಣ ಕೊಟ್ಟ ಇಷ್ಟಲಿಂಗದ ಮೂಲಕವಾಗಿ, ಮನೋದೈಹಿಕ ಪರಿವರ್ತನೆಯ ಮೂಲಕವಾಗಿ ಸೂಳೆ ಸಂಕವೆ ಕೂಡ ಅನುಭವ ಮಂಟಪದಲ್ಲಿ ಪ್ರವೇಶ ಮಾಡಿದ ಇತಿಹಾಸ ಬೇರೆ ಯಾವುದೇ ಒಂದು ಧಾರ್ಮಿಕ ಚಳವಳಿಯಲ್ಲಿ ನಾವು ನೋಡೋದಿಲ್ಲ, ನೋಡಲಿಕ್ಕೆ ಸಾಧ್ಯನೂ ಇಲ್ಲ. ಅದರ ಪ್ರೇರಣೆ ಎಷ್ಟು ದೊಡ್ಡದಿತ್ತು ಅಂತಂದರೆ, ಇವತ್ತಿಗೂ ಗಂಡಸಗಿಂತಲೂ ಬಹಳ ಕಠಿಣವಾಗಿ ಸಹನಶೀಲಳು ಎನ್ನುವಂಥ ಅನೇಕ ವಚನಗಳು ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತವು. ಅಂಥ ನೂರಾರು ವಚನಗಳನ್ನು ಕೋಟ್ ಮಾಡ್ಬೋದು. ಆದ್ರೆ ವೈಯಕ್ತಿಕವಾಗಿ ನನಗೆ ಎಷ್ಟು ನೇರವಾಗಿ, ಎಷ್ಟು ಶಕ್ತಿಶಾಲಿಯಾಗಿ ಇವರು ಹೇಳ್ತಾರಲ್ಲಪ್ಪ ಅಂತ ಅನಿಸಿ ಒಂದು ಕ್ಷಣ ನಮ್ಮ ಅಹಂಕಾರ ಅಡ್ಡ ಬರ್ತದೆ. ಎಲ್ಲಿ ಹೆಣ್ಣನ್ನು ಸ್ಟ್ರಾಂಗ್ ಅಂದ್ಬಿಟ್ರೆ, ಹೆಣ್ಣಿಗೆ ಶೀಲನೇ ಭಾಳ ಮುಖ್ಯ, ಶೀಲನೇ ಭಾಳ ಮುಖ್ಯ. ಅವಳು ಗಂಡನಿಗೆ ನಿಷ್ಠೆಯಿಂದಿರಬೇಕು, ಗಂಡನಿಗೆ ವಂಚನೆಯನ್ನು ಮಾಡಬಾರದು, ಅವಳು ಕೇವಲ ಒಬ್ಬದೇ ಪುರುಷನನ್ನು ಆರಾಧಿಸಬೇಕು, ಅವಳಿಗೆ ಶೀಲ ಮುಖ್ಯ, ಚಾರಿತ್ರ್ಯ ಮುಖ್ಯ ಅಂತ ಹೇಳೋದನ್ನು ನಾನಂತೂ ಸೈಕಲಾಜಿಕಲಿ ಐ ಲಾಫ್ ಎಟ್ ಇಟ್, ಐ ಸ್ಮೈಲ್ ಎಟ್ ಇಟ್. ಅಂದ್ರೆ ಅಂಥ ಶೀಲ, ಅಂಥ ಅರ್ಹತೆ ಕೇವಲ ಹೆಣ್ಣಿಗಿರ್ಬೇಕ, ಗಂಡಿಗಿರಬಾರ್ದ. ಶೀಲ ಅನ್ನೋದು, ಚಾರಿತ್ರ್ಯ ಅನ್ನೋದು ಹೆಣ್ಣಿಗೆ ಎಷ್ಟು ಮುಖ್ಯವೋ ಗಂಡಿಗೂ ಅಷ್ಟೇ ಮುಖ್ಯ ಅನ್ನೋದನ್ನು ದಮನ ಮಾಡಲಿಕ್ಕೆ ಆಳುವವನಿಗೆ 100 ಜನ ಹೆಣ್ಣು ಅಂತ ಲೇವಡಿ ಮಾಡೋದು, ಅದನ್ನು ಬೆಂಬಲಿಸೋದು. ಅಂದರೆ ಎಷ್ಟು ಕುಚೋದ್ಧವಾದ ಮನಸ್ಥಿತಿ ನಮ್ಮದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದರೆ ಬಸವಣ್ಣ ಮಾತ್ರ ಅದನ್ನು ಸಮಗ್ರವಾಗಿ ಒಪ್ಕೊಳ್ತಾನೆ. ಯಾವುದೇ ಮಹಿಳೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅಲ್ಲಮನ ಆದಿಯಾಗಿ ಪ್ರತಿಯೊಬ್ಬ ಶರಣರು ಅದನ್ನು ಮುಕ್ತಕಂಠವಾಗಿ ಪ್ರತಿಪಾದನೆ ಮಾಡಿದರು. ಮತ್ತೆ ಹೆಣ್ಣನ್ನು ನೋಡುವ ಕಾಮುಕ ದೃಷ್ಟಿಯನ್ನ ಪರಿವರ್ತನೆ ಮಾಡಲಿಕ್ಕೆ ಎಂಥ ದೊಡ್ಡ ಅಸ್ತ್ರ ಇತ್ತು ಬಸವಣ್ಣನ ಹತ್ರ ಅಂದ್ರೆ, ಕಾಮುಕವಾಗಿ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸುವ ಒಂದು ಕನ್ವಿನ್ಸಿಂಗ್ ಸೈಕಾಲಜಿಕಲ್ ಪ್ರೊಸೆಸ್ ಹ್ಯಾಸ್ ಹ್ಯಾಪನ್ಡ್ ಇನ್ ಅನುಭವ ಮಂಟಪ. ಅದೇನು ಅಂದ್ರೆ, ಎಲ್ಲ ಶರಣರು ಕೇಳ್ತಾರೆ ನೋಡಿ, ಅಕ್ಕ ಅತ್ಯಂತ ಎಲ್ಲ ವಸ್ತ್ರಗಳನ್ನು ಕಳಚಿ ಒಂದು ಕಂಬಳಿಯನ್ನು ಹೊತ್ತುಕೊಂಡು ಮೈ ಮುಚ್ಕೊಳ್ತಾಳೆ, ಇದು ಯಾಕೋ ಇಷ್ಟು ಸುಂದರವಾದ ಅಕ್ಕನಿಗೆ ಕಾಮವನ್ನು ಕೆರಳಿಸುವಂತ ಒಂದು ಸ್ಥಿತಿ ನಮ್ಮ ಮನಸ್ಸಿನಲ್ಲಿ ಉಂಟಾಗಿಲ್ಲ. ಅಕಸ್ಮಾತ್ ಉಂಟಾದ್ರೆ ಇದನ್ನ ಸಹಿಸಿಕೊಳ್ಳೋದು ಹೇಗೆ ಅಂತ ಪಾಪ ಶರಣರೆಲ್ಲರೂ ಕೇಳ್ಕೊಳ್ತಾರೆ ಬಸವಣ್ಣನನ್ನು. ಆವಾಗ ಬಸವಣ್ಣ ಒಂದು ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಸುಂದರವಾಗಿರುವಂತಹ ಪುಟ್ಟ ಮಗು ಸ್ನಾನ ಮಾಡಿ ಸ್ನಾನಗೃಹದಿಂದ ಹೊರಗೆ ಬಂದರೆ ನಿಮ್ಗೇನು ಅನಿಸ್ತದೆ? ಸ್ವಚ್ಛ ಸುಂದರ ಮಗುವನ್ನು ನೋಡಿದ್ರೆ ನಮಗೆ ಮುದ್ದಿಸ್ಬೇಕು ಅನಿಸ್ತದೆ, ಪ್ರೀತಿಸ್ಬೇಕು ಅನಿಸ್ತದೆ, ಪ್ರೇಮ ಭಾವ ಉಕ್ಕಿ ಬರ್ತದೆ ಅಂತ ಶರಣರು ಹೇಳ್ತಾರೆ. ನೀವು ಯಾರಾದರೂ ಬೆತ್ತಲೆಯಾಗಿರುವ ಸುಂದರವಾದ ಹೆಣ್ಣನ್ನು ನೋಡಿದರೆ ತಕ್ಷಣ ಸ್ನಾನಗೃಹದಿಂದ ಹೊರಗೆ ಬಂದ ಪುಟ್ಟ ಮಗುವನ ಹಾಗೆ ಅನ್ನುವಂಥ ಒಂದು ತಾದಾತ್ಮ ಭಾವನೆಯನ್ನು ಕಲ್ಪಿಸಿಕೊಳ್ಳ್ರಿ. ಹಾಗಾದರೆ ತಾಕೀತು ಮಾಡ್ತಾರೆ ಅಣ್ಣ. ಅನುಭವ ಮಂಟಪದಲ್ಲಿದ್ದ ಪ್ರತಿಯೊಬ್ಬ ಶರಣರು ಅಕ್ಕನನ್ನ ಪುಟ್ಟ ಮಗುವಿನ ಹಾಗೆ ನೋಡಬೇಕು. ನೋಡ್ರಿ, ಕಂಟ್ರೋಲ್ ಮಾಡಬೇಕು, ಮನೋನಿಗ್ರಹ ಮಾಡ್ಕೋಬೇಕು, ದೇವ್ರ ಧ್ಯಾನ ಮಾಡಬೇಕು. ಹೀಗೆ ಹೇಳಿದ್ರೆ ಮನಸ್ಸು ಕೇಳಲ್ಲ ರೀ. ಮನಸ್ಸು ಭಾಳ ಮಂಗ, ಮನಸ್ಸು ಭಾಳ ಚಂಚಲ, ಮನಸ್ಸು ಭಾಳ ನಿರ್ಲಜ್ಜ, ಮನಸ್ಸು ಎಟ್ ದ ಸೇಮ್ ಟೈಮ್ ಅಸಹಾಯಕ, ಹೆಲ್ಪ್ಲೆಸ್. ಆದರೆ ಕಾಮವನ್ನು ನಿಗ್ರಹಿಸಲು ಈ ರೀತಿಯ ಪಾಠವನ್ನು ಹೇಳಿಕೊಟ್ಟು ಆಮೇಲೆ ನೋಡುವ ನೋಟವನ್ನು ಬದಲಿ ಮಾಡ್ಕೋ. ನಿನಗೆ ಹೆಣ್ಣಿನ ಮೇಲೆ ಚಪಲ ಇದ್ದರೆ ಮದುವೆ ಆಗು. ಒತ್ತಾಯದ ಬ್ರಹ್ಮಚರ್ಯ ಬೇಡವೇ ಬೇಡ. ಹೆಣ್ಣಿಗಾಗಿ ನಿಷ್ಠೆಯನ್ನು ರೂಢಿಸ್ಕೋ. ಆ ಹೆಣ್ಣಿನ ನಿಷ್ಠೆ ಇತರರನ್ನು ಪೂಜ್ಯನೀಯವಾಗಿ, ಬೇರೆಯರ ಸ್ತ್ರೀಯನ್ನ ತಾಯಿಯಂತೆ ಕಾಣಬೇಕಂತ ಹೇಳೋ ವೇದಾಂತ ವೈಯಕ್ತಿಕ ಬದುಕಿನಲ್ಲಿ ಬಂದಾಗ ಬಹಳ ಕಷ್ಟ ಅನಿಸ್ತದೆ. ಅದಕ್ಕೆ ಅನುಭವ ಮಂಟಪದಲ್ಲಿ ಪರಧನ, ಪರಸ್ತ್ರೀ, ಪರದೈವ, ಛಲಬೇಕು ಶರಣಂಗೆ ಅಂತ ಹೇಳುವ ಮೊದಲನೇ ಅರ್ಹತೆಯಲ್ಲಿ
ಅದಕ್ಕೆ ಭಾಳ ಮಹತ್ವವನ್ನು ಕೊಟ್ಟರು. ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರು. ಅಷ್ಟೇ ಒಂದು ಅದ್ಭುತವಾದ ಇತಿಹಾಸವನ್ನು ಕೂಡ ಶರಣರು ನಿರ್ಮಾಣ ಮಾಡಿದರು. ಅನೇಕ ಘಟನೆಗಳು ಅಕ್ಕ ಅನುಭವ ಮಂಟಪ ಪ್ರವೇಶಿಸಿದ ಮೇಲೆ ಅಕ್ಕನ ಒಂದಿಗೆ ನಡೆಯುವಂಥ ಅನುಸಂಧಾನ, ಚರ್ಚೆ ಎಷ್ಟು ವಿಶಾಲವಾಗಿತ್ತು. ನಿನಗೆ ಯಾಕೆ ಬೇಕಾಗಿತ್ತು? ನೀನೊಬ್ಬ ಮಹಾರಾಣಿಯಾಗಿ ಮರಿಬಹುದಾಗಿತ್ತು. ಯಾಕೆಲ್ಲವನ್ನು ತ್ಯಾಗ ಮಾಡಿ ಬಂದಿ? ಅಕ್ಕನ ಬೆತ್ತಲೆ ಇರುವಿಕೆ ಬಗ್ಗೆ ಕೆಲವು ಅನುಮಾನಗಳು, ಸಂಶಯಗಳು ನನಗೂ ಇವೆ. ಅದು ಬಹುಶಃ ಸಮಯ ಅದನ್ನು ಪರಿಹಾರ ಮಾಡ್ತದೆ ಅಂತ ನಾನು ನಂಬಿದ್ದೇನೆ. ಅಕ್ಕ ಸಂಪೂರ್ಣ ಬೆತ್ತಲೆಯಾಗಿದ್ಲು, ಕೂದಲ ಕೇಶರಾಶಿಯಿಂದ ತನ್ನ ದೇಹದ ಅಂಗಾಂಗಗಳನ್ನು ಮುಚ್ಚಿಕೊಂಡಿದ್ಲು ಅನ್ನೋದ್ರ ಬಗ್ಗೆ ನನಗೂ ಅಷ್ಟು ನಂಬಿಕೆ ಬರ್ತಾ ಇಲ್ಲ. ಬಹುಶಃ ವಜ್ರ ವೈಡೂರ್ಯ ರೇಷ್ಮೆಯಿಂದ ಇರುವಂಥ ಮಹಾರಾಣಿ ಸರಳವಾಗಿದ್ದರೆ ಅದು ಸರ್ವಸಂಗ ಪರಿತ್ಯಾಗ ಅಂತ ಕಾಣಿಸ್ತದೆ. ಕೇಶಾಂಬರ ಅಂದರೆ ಕಂಬಳಿ ಹೊತ್ಕೊಂಡಿರ್ಬೋದು ಅನ್ನುವಂಥ ಒಂದು ಇಂಟರ್ಪ್ರಿಟೇಷನನ್ನು ಮೊನ್ನೆ ಪೂಜ್ಯ ಬೇಲಿಮಠದ ಅಪ್ಪುಗಳು ನನಗೆ ಹೇಳಿದಾಗ ಅದು ನನಗೆ ನ್ಯಾಯಸಮ್ಮತ ಮತ್ತು ಮುಂದಿನ ದಿನಗಳಲ್ಲಿ ಸರ್ವಸಮ್ಮತವೂ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ಆದರೆ ಅದು ಮನೋವಿಕಾರಕ್ಕೆ ಯಾಕೆ ಕಾರಣ? ಕಂಫರ್ಟೇಬಲ್ ಕವರೇಜ್ ಅಲ್ಲ, ಸುಮ್ಮನೆ ಹಾಕ್ಕೊಳ್ಳೋದು. ಆದರೆ ಆ ಸುಮ್ಮನೆ ಹಾಕ್ಕೊಳ್ಳೋದು ಕೂಡ ಪುರುಷನಿಗೆ ಕೆರಳಿಸ್ಬೋದು ಅನ್ನುವಂಥ ಭಯದಿಂದ ಅಕ್ಕ ಎಷ್ಟು ಮೇರು ವ್ಯಕ್ತಿತ್ವದ ಹೆಣ್ಣು ಅಂತ ಗೊತ್ತಿದ್ರು ಕೂಡ ಅಲ್ಲಮ್ಮ ಯಾಕೆ ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ ಉಳಿದವರಿಗೆ ವೆನ್ ವಿ ಆರ್ ಆರ್ಗ್ಯೂವಿಂಗ್ ಟು ಕನ್ವಿನ್ಸ್ ಅದರ್ಸ್ ವಿ ನೋ ದ ರಿಯಾಲಿಟಿ. ಅಲ್ಲಮ್ಮ ಪ್ರಭುಗೆ ಎಂಥ ದೊಡ್ಡ ದಿವ್ಯ ಜ್ಞಾನ ಇತ್ತು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ಜಡ್ಜ್ ಮಾಡುವಂತ ಸ್ವಭಾವ ಇದ್ರೂ ಆ ರೀತಿ ಯಾಕೆ ಪ್ರಶ್ನೆ ಮಾಡ್ತಾನೆ ಅಂದ್ರೆ ಉಳಿದ ಶರಣರ ಮನಸ್ಸಿನಲ್ಲಿ ಉಂಟಾದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಿಸ್ಲಿಕ್ಕೆ ಅಕ್ಕನಿಗೆ ಶಿವನ ಸಂಪಾದನೆಯಲ್ಲಿ ಸಂವಾದದಲ್ಲಿ ನಮ್ಗೆ ಬರ್ತದೆ, ಪ್ರಶ್ನೆಗಳನ್ನು ಕೇಳ್ತಾನೆ. ಅಂದ್ರೆ ಸಾಮಾಜಿಕವಾಗಿ ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ಅಷ್ಟೇ ಅಲ್ಲ, ಆಧ್ಯಾತ್ಮದಲ್ಲಿ ಮೇರು ವ್ಯಕ್ತಿಯಾಗಿ ಹೆಣ್ಣು ಇರ್ಲಿಕ್ಕೆ ಸಾಧ್ಯ. ಅಂದ್ರೆ ಶಿ ಈಸ್ ದ ಫಸ್ಟ್ ಲಿಬರೇಟೆಡ್ ಲೇಡಿ ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಅಂತ ಹೇಳ್ತಾರೆ ಅಕ್ಕನಿಗೆ. ಇವತ್ತು ಇಷ್ಟೆಲ್ಲ ಮಹಿಳೆಯರು, ಇಷ್ಟೆಲ್ಲ ಅಕ್ಕ ತಂಗಿಯರು, ಇಷ್ಟೆಲ್ಲ ತಾಯಂದರು ಇವತ್ತು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ, ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಕಾರಣ ಅಕ್ಕ. ಮಹಾದೇವಿ ಅಕ್ಕ, ಅಕ್ಕನಾಗಮ್ಮ ಮತ್ತು ನೀಲಾಂಬಿಕೆ ಇರದೇ ಹೋಗಿದ್ರೆ ಹೆಣ್ಣಿನ ಅಸ್ತಿತ್ವಕ್ಕೆ ಒಂದು ಬೆಲೆನೇ ಇರ್ತಿರ್ಲಿಲ್ಲ. ಸಹನೆಯಲ್ಲಿ ಕೂಡ ಹೆಣ್ಣು ಎಷ್ಟು ಶ್ರೇಷ್ಠ ಅನ್ನೋದು, ಮತ್ತೆ ಹೇಗೆ ಬಹಿರಂಗವಾಗಿ ಯಾವುದು ಕಾಮುಕವಾಗಿ ಅನೂಹ್ಯ, ಅಸಹ್ಯ ಅನ್ನುವಂಥ ಪದಗಳಿದ್ದು ಅಂಥ ಪದಗಳನ್ನು ಬಳಸುವುದರ ಮೂಲಕವಾಗಿ ಅವರು ಮಹಿಳೆಯರು ಹೇಳ್ತಾರೆ. ಗೊಗ್ಗವೇ ಹೇಳ್ತಾಳೆ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು. ಅಂದರೆ ಬಳಸೋ ಪದಗಳು ಅಂದರೆ ದೇ ಆರ್ ಸೋ ಲಿಬರಲ್ ಟು ಯೂಸ್ ದ ವರ್ಡ್ಸ್, ದೇ ಆರ್ ಸೋ ಲಿಬರಲ್ ಟು ಯೂಸ್ ದ ಪೊಯೆಟಿಕ್ ಸಿಮಿಲೀಸ್, ಪೊಯೆಟಿಕ್ ಮೆಟಾಫರ್ಸ್. ಉಭಯದ ಜ್ಞಾನ ಹೆಣ್ಣು ಗಂಡು ನಾಸ್ತಿನಾಥ. ಅದರ ಜ್ಞಾನ ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಈ ಆಶಯದೊಂದಿಗೆ ನೀನು ಬರೇ ದೇಹದ ಮೇಲಿನ ಅಂಗಾಂಗಗಳ ಆಧಾರದ ಮೇಲೆ ಕೆಣಕುವ ಮೊಲೆ ಮೂಡಿ ಬಂದಡೆ ಗಂಡಿನ ಕಾಮುಕ ಸ್ಥಿತಿ ಅಂತ ನೀನೇನು ಹೇಳ್ತೀಯಲ್ಲಪ್ಪ, ಅದು ಹಾಗಲ್ಲ. ಮೊಲೆ ಮಗುವಿಗೆ ಅಮೃತಕ್ಕೆ ಸಮಾನ, ಕಾಮುಕ ಪುರುಷನಿಗೆ ಮಾತ್ರ ವಿಕೃತ ಸಮಾನ. ಆದರೆ ನಿನ್ನ ನೋಡುವ ದೃಷ್ಟಿಕೋನ ಇದೆಯಲ್ಲ, ನೋಡುವ ಮನದ ಮುಂದಣ ಆಸೆ ಇದೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಸೆ ಮಾಯೆ. ಇಟ್ ಈಸ್ ದ ಫಸ್ಟ್ ರೆವಲ್ಯೂಷನರಿ ಸ್ಟೇಟ್ಮೆಂಟ್ ಗಿವನ್ ಬೈ ಅವರ್ ಶರಣಾಸ್. ಫಸ್ಟ್ ರೆವಲ್ಯೂಷನರಿ. ಅದುವರೆಗೂ ಹೆಣ್ಣು ಹೊನ್ನು ಮಣ್ಣು ಮಾಯೆ ಮಾಯೆ ಮಾಯೆ. ಹೇಗೆ ಕೆಲವು ಧರ್ಮದಲ್ಲಿ ನೀನು ಪಾಪಿ, ತಪ್ಪಿತಸ್ಥ, ಅಪರಾಧಿ, ದೇವರನ್ನ ಪ್ರಾರ್ಥನೆ ಮಾಡ್ಕೊ ಅಂತ ಹೇಳಿಲ್ಲ, ದೇವರನ್ನ ನೀನು ಕ್ಷಮೆ ಕೇಳು ಅಂತ ಹೇಳಿ ಮಧ್ಯವರ್ತಿಗಳು ದೇವರ ಹೆಸರಿನಲ್ಲಿ ಬೆದರಿಸಿ ಜನರನ್ನ ಶೋಷಣೆ ಮಾಡ್ಲಿಕ್ಕೆ ಹತ್ತಿದ್ರು. ಅದೇ ರೀತಿ ಹೆಣ್ಣು ಮಾಯೆ, ಹೊಣ್ಣು ಮಾಯೆ, ಮಣ್ಣು ಮಾಯೆ. ಯಾರಿಗೆ ಮಾಯೆ? ತಮಾಷೆ ಹೇಳ್ತೀನಿ, ಶೋಷಣೆ ಮಾಡೋರಿಗೆ ಮಾಯೆ ಅಲ್ರಿ, ನಮಗೆ ಮಾಯೆ. ನೀನು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಅದಕ್ಕಿಷ್ಟು ದಂಡ ಕಟ್ಟು, ಮಣ್ಣನ್ನು ಅತಿಯಾಗಿ ಉಪಯೋಗಿಸಿ ನನಗಿಷ್ಟು ದಂಡ ಕಟ್ಟು ಭೂಮಿಯನ್ನು, ಆಮೇಲೆ ಹೊನ್ನನ್ನು ನೀನು ಆಸೆ ಇಟ್ಕೊಂಡು ನಿನಗೆ ಪಾಪ ಬಂದಿದೆ, ನಿನಗೆ ಶನಿ ಕಾಡ್ತಾ ಇದೆ, ನನಗಿಷ್ಟು ದಂಡ ಕಟ್ಟು ಅಂಥೇಳಿ ಯಾವ ಹೆಣ್ಣು ಹೊಣ್ಣು ಮಾಯೆ ಅಂತ ಹೇಳುವಂಥ ಪುರೋಹಿತಶಾಹಿ
ಮನಸ್ಥಿತಿಯವರು ತಾವು ಅದನ್ನು ತೀವ್ರವಾಗಿ ಹೆಚ್ಚೆಚ್ಚು ವ್ಯಭಿಚಾರಗಳಾಗಿ ಎಂಜಾಯ್ ಮಾಡೋದು. ಆದರೆ ಜನಸಾಮಾನ್ಯರಿಗೆ ಅದು ಮಾಯೆ ಅಂತ ಭಯ ಹುಟ್ಟಿಸೋದು. ಅದನ್ನು ವೆರಿ ಸಿಂಪಲ್ ವೇ ಅಲ್ಲಮ್ಮ ಹೇಳ್ತಾನೆ, ನಿನ್ನ ಮನದ ಮುಂದಣ ಆಸೆ. ಹೆಣ್ಣನ್ನ ಯಾವತ್ತು ಎಂಥ ವಿಕೃತವಾದ ಮನಸ್ಸಿದ್ದರೂ ಕೂಡ ತಾಯಿಯನ್ನ, ಮಗಳನ್ನ, ಸೋದರಿಯನ್ನ ವಿಕೃತವಾಗಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಬಲವಾದ ನಂಬಿಕೆ. ಅದು ನಿಜಾನೂ ಹೌದು. ಒಂದು ವೇಳೆ ಪರಸ್ತ್ರೀ ಬಗ್ಗೆ ನಿನಗೆ ಆ ಭಾವನೆ ಬಂದರೆ ಇವು ಮೂವರನ್ನ ಕಲ್ಪಿಸ್ಕೋ, ತಾಯಿ, ಸೋದರಿ, ಮಗಳು. ಆದರೆ ಎಂಥ ವಿಕೃತವಾದ ಮನೋರೋಗಿಗಳಂದ್ರೆ ಹೆತ್ತ ಮಗಳನ್ನೇ ಮಾನಭಂಗ ಮಾಡುವ, ತಾಯಿಯನ್ನೇ ಹಿಂಸಾನಂದಿಯಾಗಿ ನೋಡುವ, ಸೋದರಿಯನ್ನೇ ಮಾನಭಂಗ ಪ್ರಕರಣಗಳು ಕೋಟಿಗೊಂದು ನಡೀತವೆ. ದಟ್ ಕೆನಾಟ್ ಬಿ ಜನರಲೈಸ್ಡ್. ಆಲ್ ಎಕ್ಸೆಪ್ಷನಲ್ ಕೇಸಸ್ ಕೆನಾಟ್ ಬಿ ಜನರಲೈಸ್ಡ್. ಸಾಮಾನ್ಯ ಮನಸ್ಥಿತಿಯ ಪುರುಷ ಈ ಮೂವವನ್ನು ರೂಪಿಸಿಕೊಳ್ಳಬೇಕು. ನನ್ನ ಆಸೆ, ನನ್ನ ಮನಸ್ಸಿನಲ್ಲಿ ಹುಟ್ಟುವ ವಿಕಾರ ಭಾವ, ಆ ವಿಕಾರ ಭಾವ ಒಳಗೆ ಸುಳಿಯುವ ಆತ್ಮವನ್ನ, ನೀನು ಹೆಣ್ಣನ್ನ ಆಕೆ ಮುಖ ನೋಡಬೇಡ, ಆಕೆ ದೇಹವನ್ನ ನೋಡಬೇಡ, ಒಳಗೆ ಒಂದು ಆತ್ಮ ಇದೆ, ಭಾವನೆ ಇದೆ, ಭಾವನೆ ಅಷ್ಟೇ ನೋಡು, ಪೂಜ್ಯನೀಯತೆ ಬಂದೇ ಬರ್ತದೆ. ಇನ್ನೂ ಒಂದು ಹೆಣ್ಣಿಗೆ ಬಹಳ ದೊಡ್ಡ ಶಕ್ತಿ ಏನಂದ್ರೆ, ಪುರುಷನ ನೋಟದ ಕಾಮುಕ ಶಕ್ತಿಯನ್ನ ಗ್ರಹಿಸುವ ವಿಶೇಷವಾದ ಚೈತನ್ಯವನ್ನ ನಿಸರ್ಗ, ದೇವರು, ಭಗವಂತ ಹೆಣ್ಣಿಗೆ ಕೊಟ್ಟಿದ್ದಾನೆ. ಯಾವುದಾದ್ರೂ ಒಬ್ಬ ಮಹಿಳೆಗೆ ಒಬ್ಬ ಪುರುಷ ಕೆಟ್ಟ ದೃಷ್ಟಿಯಿಂದ ನೋಡಿದರೆ, ನಾನು ಆಸ್ ಎ ಮ್ಯಾನ್ ಐ ಕ್ಯಾನಾಟ್ ಜಡ್ಜ್ ವಾಟ್ ಕೈಂಡ್ ಆಫ್ attitude he has got towards her, but she can understand, she can smell it immediately and say this person's viewing is wrong. ಅಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ ನೋಡ್ರಿ. ಕೇವಲ ಆಧುನಿಕ ಸೈಕಾಲಜಿ, ಮಾಡರ್ನ್ ಸೈಕಾಲಜಿ ಲೈಫ್ ಸ್ಕಿಲ್ ಅಲ್ಲೇ ಅದನ್ನು ಹೇಳ್ತದೆ. ನಾನು ಮಹಿಳೆಯರ ಪ್ರತಿಯೊಂದು ಯಾವಾಗ ಒಬ್ಬ ವ್ಯಕ್ತಿ ತುಂಬಾ ವಿಕೃತವಾಗಿ ನಿಮ್ ಕಡೆ ನೋಡ್ತಾನೆ, ಇವನ ಭಾವನೆ ಏನು ಅನ್ನೋದು ಗ್ರಹಿಸೋದು ಕೇವಲ ಅವನ ಕಣ್ಣೋಟದಿಂದ, ಅವನ ಆಡೋ ಮಾತಲ್ಲ, ಅಕ್ಕರ ಅವರ ಅಂತ ಮಾತಾಡ್ತಾನೆ ಬಾಯಲೆ, ಅದರ ದೃಷ್ಟಿ ಇದೆಯಲ್ಲ, ಆ ದೃಷ್ಟಿಯನ್ನ ಎದುರಿಸಿ ಗುರುತಿಸುವ ಶಕ್ತಿ ಪ್ರತಿಯೊಬ್ಬ ಜಗತ್ತಿನ ಪ್ರತಿಯೊಬ್ಬ ಮಹಿಳೆಗೂ ಇದೆ. ಶಿ ಕ್ಯಾನ್ ಜಡ್ಜ್ ದಿ ಕ್ಯಾರೆಕ್ಟರ್ ಆಫ್ ಆಲ್ ಮೆನ್ ವೆರಿ ಈಸಿಲಿ. ಆದ್ರೆ ಅದನ್ನ ನಿನಗ ಆ ಶಕ್ತಿ ಇದೆ ಅಂತ ಹೇಳಿಕೊಡುವಂಥ ಆತ್ಮವಿಶ್ವಾಸ, ಧೈರ್ಯ ತಿಳಿದ ಮಹಿಳೆಯರು, ವಚನಗಳನ್ನು ಓದಿದ ಮಹಿಳೆಯರು, ಅಕ್ಕನನ್ನು ಓದಿದ ಮಹಿಳೆಯರು, ಶರಣೆಯರನ್ನು ಅರ್ಥ ಮಾಡಿಕೊಂಡ ಮಹಿಳೆಯರು ಹೇಳಬೇಕು ಹೊರತಾಗಿ ನಮ್ಮಂಥವ್ರು ಹೇಳಿದ್ರೆ ನಾಟೋದಿಲ್ಲ. ಅದಕ್ಕೆ ನಾನು ನಮ್ಮ ಕಾಲೇಜ್ಗಳಲ್ಲಿ ಯೂತ್ಸ್ಗೆ ನಿಮ್ಮ ಮೇಲೆ ಅನಾಚಾರ, ಅತ್ಯಾಚಾರ ನಡೆಯುವಂಥ ಸುಳಿವು ಖಂಡಿತವಾಗಿ ನಿಮಗೆ ಗೊತ್ತಾಗ್ತದೆ ಅವನ ಧೋರಣೆಯ ಮೂಲಕವಾಗಿ. ಮನುಷ್ಯ ಎಷ್ಟೇ ಹಿಪೋಕ್ರೆಟಿಕ್ ಆದರೂ ಕೂಡ, ಎಷ್ಟೇ ದುಷ್ಟನಾದರೂ ಕೂಡ, ಆ ವ್ಯಕ್ತಿಯ ಆಳದ ದುಷ್ಟತನವನ್ನು ಅರ್ಥ ಮಾಡಿಕೊಳ್ಳುವಂಥ ಚೈತನ್ಯ ಹೆಣ್ಣಿಗಿದೆ. ಅದನ್ನು ಕಾನ್ಷಿಯಸ್ ಆಗಿ ಜಾಗೃತವಾಗಿ ಇಟ್ಟುಕೊಳ್ಳುವಂಥ ಒಂದು ಶಕ್ತಿಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತಿನ ಮೂಲಕವಾಗಿ ಹೇಗೆ ಚಳವಳಿಯಲ್ಲಿ ಈಕ್ವಲ್ ಪಾರ್ಟಿಸಿಪೇಷನ್, ಮೀಸಲಾತಿ 35% ಅಲ್ಲ, 50% ರಿಸರ್ವೇಷನ್ ವಾಸ್ ಇನ್ ದಿ ಪಾರ್ಲಿಮೆಂಟ್ ಆಫ್ ಅನುಭವ ಮಂಟಪ. ನಾಟ್ ಓನ್ಲಿ ಎಲೆಕ್ಟೋರಲ್ ಲಿಬರಲ್ ಪಾರ್ಟಿಸಿಪೇಷನ್, ಸೀರಿಯಸ್ ಪಾರ್ಟಿಸಿಪೇಷನ್. ಹೇಳಿಕೊಟ್ರು ಅವ್ರಿಗೆ ಅನ್ಯಾಯವನ್ನು ಪ್ರಶ್ನಿಸಬೇಕು, ಅನ್ಯಾಯವನ್ನು ಹತ್ತಿಕ್ಕಬೇಕು, ಅನ್ಯಾಯವನ್ನು ವಚನಗಳ ಮೂಲಕ ದಾಖಲಿಸಬೇಕು. ಆಯ್ದಕ್ಕಿ ಮಾರಯ್ಯ ಹೆಚ್ಚು ಅಕ್ಕಿಯನ್ನು ತಂದು ಅದನ್ನು ಸಂಗ್ರಹಿಸುವ ಬುದ್ಧಿಯನ್ನು ತೋರಿಸಿದಾಗ ಲಕ್ಕಮ್ಮ ಬಹಳ ಬಡವರಿಗೆ ನಾಳೆಗಿರ್ಲಿ ಅಂತ ಗಳಿಸಿಟ್ರೆ ತಪ್ಪಲ್ಲ, ಆದರೆ ಗಳಿಸಿಡುವಂತಹ ಪ್ರವೃತ್ತಿ ಸರಿಯಲ್ಲ ಅಂತ ಒಮ್ಮೆ ಬಸವಣ್ಣ ಹೇಳಿದ ಮೇಲೆ, ಅನುಭವ ಮಂಟಪದಲ್ಲಿ ಶರಣರು ಹೇಳಿದ ಮೇಲೆ, ಇವೊಂದಿಂದ ಇಂದಿಗೆ, ನಾಳೆಂದು ನಾಳೆಗೆ, ನನಗೆ ನಾಳೆಗೆ ಗೊತ್ತಿಲ್ಲ ಏನಾಗುತ್ತಂತ, ಇನ್ನೊಂದು 7 ಗಂಟೆವರೆಗೂ ನಾನು ಇರ್ತೀನಿಲ್ಲೋ ಗೊತ್ತಿಲ್ಲ. ಅದು ಗೊತ್ತಿದ್ರು ನಾನು 5 years ಪ್ಲ್ಯಾನ್ ಮಾಡ್ತೀನಿ, 10 years ಪ್ಲ್ಯಾನ್ ಮಾಡ್ತೀನಿ. ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ತಲತಲಾಂತರವಾಗಿ ಇರಲಿ ಅಂತ ಹಣವನ್ನು ಸಂಗ್ರಹಿಸ್ತೇನೆ. 1000 ಕೋಟಿ, 100 ಕೋಟಿ, ಬಿಲಿಯನ್ಸ್ ಟುಗೆದರ್ ವಿ ಅರ್ನ್ ಜಸ್ಟ್ ಟು ಹ್ಯಾಂಡ್ ಓವರ್ ಇಟ್ ಟು ನೆಕ್ಸ್ಟ್ ಜನರೇಷನ್. ಆದರೆ ಬಸವಣ್ಣ ಒಂದೇ ಹೇಳ್ದ, ಟ್ರೈ ಟು ಎಂಜಾಯ್ ದಿ ಪ್ರೆಸೆನ್ಸ್. ವರ್ತಮಾನವನ್ನು ಅನುಭವಿಸ್ರಿ, ವರ್ತಮಾನದಲ್ಲಿ ಖುಷಿ ಪಡ್ರಿ. ಕಾನ್ಷಿಯಸ್ ಇದ್ದಾಗ, ವೆನ್ ಯು ಆರ್ ಕಾನ್ಷಿಯಸ್ ಯು ಡಿಸ್ಟ್ರಿಬ್ಯೂಟ್ ಇಟ್. ಹಂಚಿ ತಿನ್ರಿ, ಕಾಯಕ ಮಾಡ್ರಿ, ಬಂದದ್ದನ್ನು ಪ್ರಸಾದ ಮಾಡ್ರಿ, ಶಿವಧ್ಯಾನ ಮಾಡ್ರಿ, ಶಿವಯೋಗ ಮಾಡ್ರಿ, ಅನುಭವ ಮಾಡ್ರಿ, ಸಂತೋಷವಾಗಿರ್ರಿ. ಸಂತೋಷ ಅನ್ನೋದು ಸಂಗ್ರಹದಲ್ಲಿಲ್ಲ, ಸಂತೋಷ ಅನ್ನೋದು ನಿರ್ಲಿಪ್ತತೆಯಲ್ಲಿದೆ ಅಂತ ಬಸವಣ್ಣ ಹೇಳಿದ ಮೇಲೆ
ಲಕ್ಕಮ್ಮ ಈ ಪ್ರಶ್ನೆಯನ್ನು ಕೇಳಿದಾಗ ಆಸೆ ಎಂಬುದು ಅರಸರಿಗೆ ಉಂಟು, ರೋಷವೆಂಬುದು ಯಮದೂತರಿಗೆ ಉಂಟು, ಈ ಸಖಿಯ ಆಸೆ ನಮಗೆ ಕಯ್ಯ ಅಂತ ಪ್ರಶ್ನೆ ಮಾಡಿದ ಕೂಡಲೇ ಇಡೀ ಅನುಭವ ಮಂಟಪ ನಿಬ್ಬೆರಗಾಗುತ್ತೆ. ಏನು, ಶಿ ವಾಸ್ ನಾಟ್ ಹೈಲಿ ಎಜುಕೇಟೆಡ್. ಅಕ್ಕನ ಹಾಗೆ, ಅಕ್ಕನಾಗಮ್ಮನ ಹಾಗೆ, ನೀಲಾಂಬಿಕೆ ಹಾಗೆ ಆಯ್ದಕ್ಕಿ ಲಕ್ಕಮ್ಮ ಬಹಳ ದೊಡ್ಡ ಶಿಕ್ಷಣವನ್ನು ಪಡೆದಕ್ಕೆಲ್ಲ. ಆದರೆ ಯಾವುದಾದ್ರೂ ಒಂದು ವಿಷಯವನ್ನು ಗ್ರಹಿಸಲಿಕ್ಕೆ ಅಷ್ಟು ಶಕ್ತಿ ಸಾಕಲ್ಲ. ನೀವು ಹೇಳಿದ್ರಲ್ರಿ ಅಣ್ಣ, ನನ್ನ ಗಂಡ ಹಿಂಗೆ ಮಾಡಿದ್ದಾನೆ. ಆ ಬ್ರದರ್ಹುಡ್, ಅಣ್ಣ, ಅಕ್ಕ, ಅವ್ವ, ಈ ಪದಗಳ ಒಂದು ಪಾವಿತ್ರ್ಯತೆ, ಈ ಪದಗಳ ಸಮೂಹ, ನಾನು ಆ ವಿಷಯಕ್ಕೆ ಈ ಆಧುನಿಕ ಹುಡುಗಿಯರನ್ನ ಭಾಳ ಪ್ರೀತಿಸ್ತೇನೆ, ಗೌರವಿಸ್ತೇನೆ. ಯಾಕಂದ್ರೆ ಆ ಹುಡುಗರು ಯಾವನೊಬ್ಬ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಅಂದ್ಕೊಳ್ಳಿ, ಅಂಕಲ್ ಅಂತ ಕರೆದ್ಬಿಡ್ತಾರೆ, ಅಣ್ಣ ಅಂತ ಕರೆದ್ಬಿಡ್ತಾರೆ. ದೇ ಎಸ್ಕೇಪ್ ಫ್ರಮ್ ದ ಸಿಚುವೇಶನ್ ಇಮಿಡಿಯೇಟ್ಲಿ. ಆದ್ರೆ ಆ ಕಾಲದಲ್ಲಿ ಬಹಳ ಸಂಕೋಚ ಇತ್ತು. ಒಬ್ಬ ಪರಪುರುಷನನ್ನು ಮಾತಾಡಿಸೋದೇ ಬಹಳ ಕಠಿಣ. ಒಂದು ಬಂಧನದ ಸಂಸ್ಕೃತಿಯಲ್ಲಿಟ್ಟು ಒಂದು ಆ ರೀತಿಯ ಒಂದು ಗೌಪ್ಯವಾಗಿರುವಂತಹ ವಾತಾವರಣ ಇದ್ದಾಗ ಕೂಡ ಯಾವಾಗ ಅನುಭವ ಮಂಟಪದಲ್ಲಿ ಸಾವಿರಾರು ಜನ ಸೇರ್ತಾರಲ್ಲ, ಅಲ್ಲಿ ಗಂಡು ಇರ್ತಾರೆ, ಹೆಣ್ಣು ಇರ್ತಾರ, ಪರಸ್ಪರ ಪರಿಚಯಿಸಿಕೆ ಹೇಗಿತ್ತಂದ್ರ ಅಣ್ಣ ಅಂದ್ರೆ ಅಣ್ಣನೇ, ಅಪ್ಪ ಅಂದ್ರೆ ಅಪ್ಪನೇ. ಆ ಪಾವಿತ್ರ್ಯತೆಯನ್ನ, ಆ ಭಾವನೆಯನ್ನ, ಆ ಬ್ರದರ್ಹುಡ್ ಅನ್ನು ಒಳಗಿನಿಂದ ತರೋದು, ಆ ಬ್ರದರ್ಹುಡ್ ಅನ್ನ ಅಂತಃಕರಣದಿಂದ ತರೋದು, ಪ್ರೀತಿಯಿಂದ ತರೋದು. ಅವರಿಗೆ ದೈಹಿಕ ಸೌಂದರ್ಯ ಮ್ಯಾಟ್ರೇ ಆಗ್ತಿರ್ಲಿಲ್ಲ. ಆ ದೈಹಿಕ ಸೌಂದರ್ಯದ ಒಳಗಿನ, ಹೇಳಿದ್ರಲ್ಲ, ಒಳಗೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ, ಒಳಗೆ ಸುಳಿವ ಆತ್ಮವನ್ನ ನೋಡಿ ಮಾತನಾಡುವಂತ ಶಕ್ತಿ ನಮ್ಗೆ ಯಾವಾಗ ಬರುತ್ತೆ? ವಿ ಆರ್ ಎಂಪವರ್ಡ್, ವಿ ಆರ್ ಟ್ರಾನ್ಸ್ಫಾರ್ಮ್ಡ್ ಅಂಡ್ ವಿ ಆರ್ ಎನ್ಲೈಟನ್ಡ್. ಆ ಎನ್ಲೈಟ್ಮೆಂಟ್ ಅನ್ನೋದು ಮನುಷ್ಯನಿಗೆ ಯಾವಾಗ ಬರುತ್ತೆ ಅಂದ್ರೆ ಕೇವಲ ನೀವು ಎದುರಿಗಿರುವ ವ್ಯಕ್ತಿಯ ಆತ್ಮವನ್ನ ನೋಡಿ ಮಾತಾಡಬೇಕು. ನಾಟ್ ವಿತ್ ದಿ ಜೆಂಡರ್ ಡಿಸ್ಕ್ರಿಮಿನೇಷನ್, ನಾಟ್ ವಿತ್ ದ ಕ್ಲಾಸ್ ಡಿಸ್ಟಿಂಕ್ಷನ್, ನಾಟ್ ವಿತ್ ದ ರೇಸ್ ಡಿಸ್ಟಿಂಕ್ಷನ್. ಹೆಣ್ಣು ಅಂದ್ಕೊಳ್ಳೋ ಒಂಥರ ಮಾತಾಡೋದು, ಗಂಡು ಅಂದ್ಕೊಳ್ಳೋ ಒಂಥರ ಮಾತಾಡೋದಂತಹ ನಖರ ಗುಣ ಇದೆಯಲ್ಲ ವ್ಯಕ್ತಿದು, ಅದು ಅಳಿಬೇಕಾಗಿತ್ತು. ಎದುರಿಗಿರೋ ವ್ಯಕ್ತಿ ಬಡವ, ಅವನಿಗೆ ಅವಮಾನ ಮಾಡಿ ಮಾತಾಡೋದು ಹೋಗ್ಬೇಕಾಗಿತ್ತು ಅಂದ್ರೆ ಬಡವ ಅಂತ ನೋಡಬಾರ್ದು. ಅವನೊಳಗಿರುವ ಆತ್ಮ, ಒಳಗೆ ಸುಳಿವ ಆತ್ಮವನ್ನು ನೋಡಿ ಮಾತಾಡಬೇಕು. ಎದುರಿಗಿರೋ ವ್ಯಕ್ತಿ ಹೆಣ್ಣು ಅಂದ್ಕೊಳ್ಳೋ ಒಂಥರ ವಿಕೃತವಾದ ಭಾವನೆಯನ್ನು ಇಟ್ಕೊಂಡು ಮಾತಾಡೋದಲ್ಲ, ಒಳಗಿರುವ ಆತ್ಮವನ್ನು ನೋಡಿ ಮಾತಾಡಬೇಕು. ಆತ್ಮ, ಆತ್ಮಕ್ಕೆ ಇರುವ ಆತ್ಮಗೌರವ, ಆತ್ಮಾಭಿಮಾನ, ಸ್ವಾಭಿಮಾನ, ಹಾಗೆ ಡಿಗ್ನಿಟಿ ಆಫ್ ಲೇಬರ್. ಆ ಡಿಗ್ನಿಟಿ ಆಫ್ ಲೇಬರ್ ಬಹಳ ದೊಡ್ಡ ಮಹತ್ವದ ಸಂಗತಿ. ಆ ಡಿಗ್ನಿಟಿ ಆಫ್ ಲೇಬರ್ಗಿಂತಲೂ ಬಹಳ ದೊಡ್ಡ ಮಾಯೆ 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 ಅಂದು ಸಾವಿರಾರು ವರ್ಷಗಳಿಂದ ಬಿತ್ತಿದ ವಿಷಬೀಜವನ್ನ ತೆಗೆದು ಹಾಕೋದು ಅಷ್ಟು ಸರಳ ಇರಲಿಲ್ಲ. ನಮ್ಮ ಜೊತೆಗಿರೋ ಒಬ್ಬಿಬ್ಬರು ಫ್ಯಾಮಿಲಿ ಮೆಂಬರ್ಸ್ನ ತಿದ್ದೋದಾಗೋದಿಲ್ಲ. ವರ್ಗಕೋಣೆಯಲ್ಲಿರುವ ನೂರಾರು ವಿದ್ಯಾರ್ಥಿಗಳನ್ನ ನಾವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ವೇದಿಕೆ ಮೇಲೆ ಭಾಷಣ ಮಾಡಿ 20-30 ವರ್ಷ ಮಠಗಳನ್ನು ಕಟ್ಟಿದ ಸ್ವಾಮಿಗಳಿಗೆ ತಮ್ಮ ಜನಾಂಗದ ಭಕ್ತರನ್ನ ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ. ಆದ್ರೆ ಲಕ್ಷದ ಮೇಲೆ 96,000 ಜನರ ಮನಸ್ಸನ್ನ ಪರಿವರ್ತನೆ ಮಾಡಿ ಕೊನೆಯ ತನಕ ಹಾಗೆ ಹಿಡಿದಿಡ್ಲಿಕ್ಕೆ ಎಷ್ಟು ಶ್ರಮ, ಎಷ್ಟೊಂದು ಸಾಧನೆ, ಎಷ್ಟೊಂದು ಪರಿಕಲ್ಪನೆಯನ್ನ ಬಸವಣ್ಣ ಇಟ್ಕೊಂಡಿರ್ಬೇಕು. ಎಲ್ಲಿವರೆಗೂ ಆ ಪ್ರಖರತೆ ಇದೆ, ಎಲ್ಲಿವರೆಗೂ ಆ ಸ್ಪಷ್ಟತೆ ಇದೆ ಅಂತ ನಂಬಿಕೆ ಬರೋವರೆಗೂ ಶರಣನಾಗುವ ಅರ್ಹತೆಯನ್ನ ಬಸವಣ್ಣ ಕೊಡ್ತಿರ್ಲಿಲ್ಲ. ಮತ್ತೆ ಅದನ್ನ ತೀರ್ಮಾನ ಮಾಡೋರು ಯಾರು? ಗಂಡಸು ಸರಿಯಾದಾನಿಲ್ಲ ಅಂತ ಜಜ್ಮೆಂಟ್ ಬರೆಯೋರು ಯಾರು ಅಂದ್ರೆ, ಅಲ್ಲಮ್ಮ ತನ್ನ ಜ್ಞಾನದ ಪ್ರಭೆಯಿಂದ ಕೊಟ್ರೆ ಗಂಡಿನ ಶೀಲವನ್ನ, ಗಂಡಿನ ಚಾರಿತ್ರ್ಯವನ್ನ, ಗಂಡಿನ ನೋಟವನ್ನ ಅಳೆಯುವ ಶಕ್ತಿಯನ್ನ ಅಕ್ಕನಾಗಮ್ಮ, ನೀಲಾಂಬಿಕೆ ಎಂತಹ ಶರಣೆಯರ ಅನುಭವ ಮಂಟಪದಲ್ಲಿ ಮಾಡ್ತಾ ಇದ್ರು. ಅವ್ರು ತಕ್ಷಣ ಹೇಳ್ತಿದ್ರು, ಇವನ ದೃಷ್ಟಿ ಸರಿ ಇಲ್ಲ. ದೃಷ್ಟಿ ಅಂದ್ರೆ ನಾಟ್ ಐಸೈಟ್, ನಾಟ್ ದಿಸ್ ಐಸೈಟ್, ನೋಡುವ ನೋಟ. ಯಾವುದನ್ನ ಆಧುನಿಕ ಸೈಕಾಲಜಿಯಲ್ಲಿ ನಾವು ಆಟಿಟ್ಯೂಡ್ ಅಂತ ಕರಿತೇವೆ, ಆ ಆಟಿಟ್ಯೂಡನ್ನು ಜಡ್ಜ್ ಮಾಡುವಂತಹ ಸಾಮರ್ಥ್ಯ ಕನಿಗಿತ್ತು. ಬಹಳ ರೋಚಕ ಅಂದ್ರೆ ಇಷ್ಟ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರು. ಬಹಳ ಇಂಟ್ರೆಸ್ಟಿಂಗ್ ಏನು ಅನುಭವ ಮಂಟಪದಂದ್ರೆ, ಪೊಲಿಟಿಕಲ್ ಪವರ್ ಕೊಟ್ಟರು. ಹೇಗೆ ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರು ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ನಾನು ಅದನ್ನು ಸೂಕ್ಷ್ಮ ಗಮನಿಸ್ತೇನೆ. ಒಂದು ಕುಟುಂಬದ ನಿರ್ವಹಣೆ, ಒಬ್ಬ ಗಂಡ ಯುವಕನಾಗಿದ್ದಾಗ ಅಚಾನಕ್ ಸತ್ರೆ ವಿಧವೆ ಅಸಹಾಯಕಳಾಗಿ ಬಿಡ್ತಾಳ. ಕುಟುಂಬವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸಣ್ಣ ಸಣ್ಣ ಮಕ್ಕಳನ್ನ ಸಲಹಲಿಕ್ಕೆ ಸಾಧ್ಯ ಆಗಿಲ್ಲ.
ತವ್ರ ಮನೆಯನ್ನ ಆಶ್ರಯ ಮಾಡ್ತಾಳೆ, ಪುರುಷರನ್ನ ಆಶ್ರಯ ಮಾಡ್ತಾಳೆ, ಆದ್ರೆ ಅವಳು ಅಸಹಾಯಕಳಾಗ್ತಾಳೆ. ಅವಳ ಅಸಹಾಯಕತೆಯನ್ನು ಶೋಷಣೆ ಮಾಡಲಿಕ್ಕೆ ನೀಚ ಜನ ಹುಟ್ಟುಕೊಳ್ತಾರೆ. ಆದ್ರೆ ಶರಣೆಯರು ಎಂತ ಅದ್ಭುತ ಅಂತಂದ್ರೆ, ಅನುಭವ ಮಂಟಪದ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡುವಷ್ಟು ದೊಡ್ಡವರಾಗಿ ಬೆಳೆದರು. ಅಂದ್ರೆ ಬಸವಣ್ಣನಿಗೆ ಆ ಒಂದು ಫೋರ್ ಸೈಟೆಡ್ ಪರಿಸ್ಥಿತಿ ಇತ್ತು. ಈಗ ನೋಡಿ, ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಯಾವ ಗಂಡಸರು ಹೆಣ್ಮಕ್ಳು ಸ್ವತಂತ್ರವಾಗಿ ಆಲೋಚನೆ ಮಾಡಲಿ, ಸ್ವತಂತ್ರವಾಗಿ ನಿರ್ವಹಣೆ ಮಾಡಲಿ ಅಂತ ಬಯಸಂಗಿಲ್ಲ. ಏನಾರ ಆರ್ಥಿಕ ವಿಷಯಗಳನ್ನ ಕೇಳಿದ್ರೆ ನಿನಗೇನು ಗೊತ್ತಾ, ಸುಮ್ಕೊಂಡ್ರು ಅಂತ ಜಬರಿಸ್ಬಿಡೋದು. ಇದನ್ನ ತಿಳ್ಕೊ, ಇದ್ರ ಜ್ಞಾನ ನಿನಗೂ ಬರಲಿ, ಅಕಸ್ಮಾತ್ ಏನಾರಾಗಿ ನಾ ಸತ್ರ ನೀ ನಿರ್ವಹಣೆ ಮಾಡ್ಬೇಕಂತ ಒಬ್ಬ ಗಂಡಸು ವಿಚಾರ ಮಾಡಲ್ರಿ. ಯಾಕಂದ್ರೆ ನಾವು ಸಾಯ್ತೀನಂತ ಕಲ್ಪನೆ ಮಾಡ್ಕೊಳಕ ಇದ್ರಿ ಸಾಯ್ತಾನ. ನಮ್ಮ ಮನಸ್ಸು ಹೆಂಗಿದೆ, ನಾ ಸಾಯ್ತೀನಂತ ಊಹೆ ಮಾಡ್ಕೊಳಕ ಟಚ್ ಉಡ್ ಹಂಗ ಅನ್ಬೇಡ, ಅಪಚಾರ ಅಂತ ನನ್ನಷ್ಟಕ್ಕೆ ನಾನು ಅನ್ಕೊಳ್ತೀನಿ. ನಾನು ಸತ್ರೆ ನಿಮ್ಮ ಪರಿಸ್ಥಿತಿ ಏನು ಅಂತ ಒಂದು ಕ್ಷಣ ವಿಚಾರ ಮಾಡಿ ಮನೆಯಲ್ಲಿರೋ ತಾಯಿಗೆ, ತಂಗಿಗೆ, ಹೆಂಡತಿಗೆ ಹೇಳುವಂಥ ಕನಿಷ್ಠ ಪರಿಜ್ಞಾನ, ವಾಸ್ತವ ಚಿಂತನೆ ಗಂಡಸರಿಗಿಲ್ಲ. I condemn and I hate the misconception of all men who try to curb the value and energy of women. Only we speak of women empowerment. ನಿನಗೆ ಕಣ್ಣು ಕಿಸುತ್ತಾರೆ ಕೆಲವೊಬ್ಬರಂತೂ. ಕಣ್ಣು ಕಿಸಿತು ಹೆಣ್ಮಕ್ಳನ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಳೋ ಮಹಾಶೂರಾಗಿ ಹೋಗ್ತಾರೆ. ದೇ ಟ್ರೈ ಟು ಬಿ ಹೀರೋಸ್ ಇನ್ ಟು ದೆಮ್ಸೆಲ್ಸ್. ಆದ್ರೆ ವಾಸ್ತವದಲ್ಲಿ ಹಾಗಲ್ಲ. ಅವರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ ಒಂದು ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಬಲಶಾಲಿಗಳಾಗಿ ಮಾಡಿದರೆ ಮುಂದೆ ನಾನು ಕಟ್ಟಿದ ಬಸವ ಸಾಮ್ರಾಜ್ಯ ಉಳಿತದೆ ಎನ್ನುವಂಥ ಖಾತ್ರಿ ಬಸವಣ್ಣನಿಗಿತ್ತು, ವಿಷನ್ ಇತ್ತು. ಬಹಳ ವಿಚಿತ್ರ ಅಂದ್ರೆ, ಇದನ್ನೆಲ್ಲ ಹೇಳಿದೆ ನಾನು ದೈಹಿಕವಾಗಿ. ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಬಸವಣ್ಣ ಈ ವರ್ಣಸಂಕರ ನಡೆದ ಮೇಲೆ ಬಿಚ್ಚಳನಿಗೆ ಬಸವಣ್ಣನನ್ನ ಹಿಂಸೆ ಮಾಡಲಿಕ್ಕೆ, ಅವಮಾನ ಮಾಡಲಿಕ್ಕೆ ಮನಸ್ಸಾಗಂಗಿಲ್ಲ. ಪಟ್ಟಭದ್ರರು ಯಾವಾಗಲೂ ಕೆಲಸ ಮಾಡ್ತಾರೆ. ಅವರಿಗೆ ಒಂದೇ ಬೆಂಕಿ ಬಿದ್ದುದೆಲ್ಲಿ ಅಂದ್ರೆ, ಈ ಮೂಲಭೂತ ಮತ್ತು ಮೌಢ್ಯತೆಯನ್ನು ಹೊಡೆದೋಡಿಸಿದ ಮೇಲೆ ಅರ್ಧ ಬೆಂಕಿ ಬಿತ್ತು. ಯಾರು ದೇವಸ್ಥಾನಗಳಿಗೆ ಬರಲೇ ಇಲ್ಲ. ಎರಡನೇದು, ಹೆಣ್ಣನ್ನು ಭೋಗಿಸ್ಕೊಂಡು ಬಂದಿದ್ದರು ಇವರು. ಹೊಲಗೇರಿಯ ಹೆಸರಿನಲ್ಲಿ ಹೆಣ್ಣನ್ನು ಭೋಗಿಸ್ಕೊಂಡು ಅದಕ್ಕೆ ಪೆಟ್ಟು ಬಿತ್ತು. ಮೂರನೇದು, ಹಣ ಬರಲಿಲ್ಲ. ಯಾವಾಗ ಈ ಸ್ವಾತಂತ್ರ್ಯದ ಪರಿಕಲ್ಪನೆ ಹೆಚ್ಚಾಯಿತು, ಅವ್ರಿಗೂ ತಿಳುವಳಿಕೆ ಬಂತು ಅಂದ್ರೆ ಇದನ್ನ ನಾಶ ಮಾಡೋದು ಹೇಗೆ ಅಂತ ಬಿದ್ದಾಗ ಅವರು ತಲೆ ತುಂಬಿದರು. ಇವನು ಬಸವಣ್ಣನೇ ಕಾರಣ, ಬಸವಣ್ಣನಿಗೆ ಶಿಕ್ಷೆ ಕೊಡು ಅಂತ. ಆದರೆ ವೈಯಕ್ತಿಕವಾಗಿರುವಂತಹ ಸ್ನೇಹ, ಪ್ರೀತಿ ಬಸವಣ್ಣನಿಗೆ ಅಡ್ಡಿ ಬರ್ತದೆ. ನಾನು ಬಸವಣ್ಣ ನಿನ್ನ ತಲೆದಂಡ ಹಾಕ್ತೀನಿ, ದಯವಿಟ್ಟು ನೀನು ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿದಾಗ, ಹೋಗ್ಬೇಕಾದಾಗ ಬಸವಣ್ಣನಿಗಿದ್ದ ಧೈರ್ಯ ಏನು, ಆತ್ಮವಿಶ್ವಾಸ ಏನಂದ್ರೆ, ಅಕ್ಕನಾಗಮ್ಮ, ನೀಲಾಂಬಿಕೆ, ಚನ್ನಬಸವಣ್ಣ ಎಲ್ಲರೂ ಸಮರ್ಥವಾಗಿ ಈ ನಾನು ಸ್ಥಾಪಿಸಿದ ಸಿದ್ಧಾಂತಗಳನ್ನ, ನಾನು ಸ್ಥಾಪಿಸಿದ ಮಾನವೀಯ ಮೌಲ್ಯಗಳನ್ನು ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ ಅನ್ನುವಂಥ ಭರವಸೆ ಹುಟ್ಟಲಿಕ್ಕೆ ಬಸವಣ್ಣ ಅನುಭವ ಮಂಟಪದಲ್ಲಿ ಕೊಟ್ಟ ತರಬೇತಿ ಇವತ್ತಿಗೂ ಮುಂದುವರೆದ ರಾಷ್ಟ್ರಗಳಲ್ಲಿ ಆ ಪರಿಕಲ್ಪನೆ ಇದೆ. ವಿಮೆನ್ ಎಂಪವರ್ಡ್ ಆನ್ ದೇರ್ ಓನ್. ಇಂಡಿಪೆಂಡೆನ್ಸ್ ಹ್ಯಾಸ್ ಬಿನ್ ಗಿವನ್. ಈಗ ಮನೋವಿಕಾರವಾಗಿರುವಂತಹ ಲೆಸ್ಬಿಯನ್ ಸಲಿಂಗ ಕಾಮದ ಪದ್ಧತಿ ಯಾಕಿದೆ ಅಂತ ನಾನು ಇಂಗ್ಲೆಂಡ್ ಹೋದಾಗ ಕೇಳಿದ್ರೆ ಅವ್ರು ಹೇಳಿದ್ರು, ಅಲ್ಲಿ ಕೆಲವು ಮಹಿಳೆಯರು ಹೇಳ್ತಾರೆ, ಈ ಪುರುಷರ ಲೈಂಗಿಕ ದಬ್ಬಾಳಿಕೆಗೆ ಬ್ಯಾಸತ್ತೇ ನಾವು ಲೆಸ್ಬಿಯನ್. ಇದು ದೈಹಿಕವಾಗಿ, ಮನೋವೈಜ್ಞಾನಿಕವಾಗಿ ತಪ್ಪು. ಹೆಣ್ಣನ್ನು ಮದುವೆ ಆಗೋದು ತಪ್ಪು. ಆದ್ರೆ ಬರೀ ಮದುವೆ ಆಗ್ತೀವಿ ಅನ್ನೋ ಕಾರಣಕ್ಕೆ, ಲೈಂಗಿಕ ಸುಖ ಕೊಡ್ತೀವಿ ಅನ್ನೋ ಕಾರಣಕ್ಕೆ ಇವನು ಚಿತ್ರಹಿಂಸೆ ಕೊಡ್ತಾನಲ್ಲ ಅಯೋಗ್ಯ ಗಂಡಸು, ಇವನ ಸಹವಾಸ ಬ್ಯಾಡ್ ಅಂತೇಳಿ ನಾವು ಲೆಸ್ಬಿಯನಿಸಮ್, ಈ ಲೈಂಗಿಕತೆಯನ್ನ ಎನ್ಕರೇಜ್ ಮಾಡಿದೀವಿ ಅಂತ ಹೇಳಿದಾಗ ನಾನು ನಿಜವಾಗ್ಲೂ ನಿಜ ಅನಿಸ್ತು. ಅದು ತಪ್ಪ. ಅಫ್ಕೋರ್ಸ್ ಸೈಕಾಲಜಿಕಲಿ ಇಟ್ ಈಸ್ ರಾಂಗ್, ಬಯಾಲಜಿಕಲಿ ಇಟ್ ಈಸ್ ರಾಂಗ್, ಇಟ್ಸ್ ಅಗೇನ್ಸ್ಟ್ ದಿ ನೇಚರ್ ಆಫ್ ದ ನೇಚರ್. ಆದರೆ ಪುರುಷನ ಶೋಷಣೆಯ ಕ್ರೌರ್ಯದಿಂದ ದೂರ ಆಗಲಿಕ್ಕೆ ಹೆಣ್ಣು ತನ್ನಷ್ಟಕ್ಕೆ ತಾನು ಕಂಡುಕೊಂಡ ಒಂದು ಮಾರ್ಗ. ಮೊದಲೇದು ಆರ್ಥಿಕ ಸ್ವಾತಂತ್ರ್ಯ, ಔದ್ಯೋಗಿಕ ಸ್ವಾತಂತ್ರ್ಯ, ಮೂರನೇದ್ದು ದಬ್ಬಾಳಿಕೆಯನ್ನು ಹತ್ತಿಕ್ಕುವ, ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಇವತ್ತು ಎಲ್ಲ ಮುಂದುವರೆದ ರಾಷ್ಟ್ರಗಳಲ್ಲಿ ನೋಡ್ತೇವೆ. ಅನ್ಫಾರ್ಚುನೇಟ್ಲಿ ಅಂತಹ ಒಂದು ವ್ಯವಸ್ಥೆಯನ್ನು ಹುಟ್ಟುಹಾಕಿದ ನಮ್ಮ ದೇಶದಲ್ಲೇ ಬಹಳ ಕಠಿಣ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲ ಅದೊಂದು ಪ್ರಕ್ರಿಯೆ ನಡೆದು ಬಸವಣ್ಣ ಕೂಡಲ ಸಂಗಮಕ್ಕೆ ಹೋಗ್ತಾನೆ. ನೋಡಿ, ಗಂಡಸು ಸ್ಟ್ರಾಂಗ್ ಸೆಕ್ಸ್ ಅಂತ ಹೇಳ್ತಾನಲ್ಲ, ಬಲಶಾಲಿ ಅಂತ ಹೇಳ್ತಾನಲ್ಲ, ದೈಹಿಕವಾಗಿ ನೋಡಕ್ ಬಲಶಾಲಿ ಇರ್ಬೋದು, ಮಾನಸಿಕವಾಗಿ ಎಷ್ಟು ದುರ್ಬಲ ಅನ್ನೋದು ಬಸವಣ್ಣನಿಗೂ ಅನುಭವಕ್ಕೆ ಬಂತು. ತನ್ನ ಅಕ್ಕನನ್ನ, ಸಹೋದರಿಯರನ್ನ
ನೂರಾರು ಶರಣರನ್ನು ನೀಲಾಂಬಿಕೆಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋದ ಮೇಲೆ ಆ ಒಂಟಿತನ ಕಾಡ್ಲಿಕ್ಕೆ ಶುರುವಾಗತ್ತೆ. ಹಿ ಫೆಲ್ಟ್ ಇಟ್ ವಾಸ್ ಕ್ವೈಟ್ ಇನ್ಸೆಕ್ಯೂರ್ಡ್. ಅದನ್ನು ಬಸವಣ್ಣನನ್ನು ದುರ್ಬಲ ಅಂತ ಹೇಳ್ತೀನಿ ಅಂತ ಅರ್ಥ ಮಾಡ್ಕೋಬೇಡಿ. ನಮ್ಮ ಮೂಲಭೂತವಾದಿಗಳ ಮನಸ್ಥಿತಿ ಹೆಂಗಿರ್ತದೆ ಅಂದ್ರೆ ಏನೋ ಹೇಳ್ತಾ ಮಾತಿನ ಭರದಲ್ಲಿ ಬಸವಣ್ಣನನ್ನು ದುರ್ಬಲ ಅಂತ ಅನ್ನಬಾರದು. ನಾನು ಬಸವಣ್ಣನ ದುರ್ಬಲ ಅಂತ ಹೇಳ್ತಲ್ಲ, ಗಂಡಸಿನ ಮನಸ್ಥಿತಿಯನ್ನು ಹೇಳ್ತೀನಿ, ಪುರುಷ ಪ್ರಧಾನ ವ್ಯವಸ್ಥೆಯ ಮನಸ್ಥಿತಿಯನ್ನು ಹೇಳ್ತೀನಿ. ನಮ್ಮ ಮಾತಾಜಿಯ ವ್ಯವಸ್ಥೆಯಲ್ಲಿ ಒಂದು ಕಲ್ಟ್ನಲ್ಲಿ ಏನು ಬಂತು ಅಂದ್ರೆ, ನಾವು ದೇವರನ್ನು, ತಂದೆಯನ್ನು, ಹೆಂಡತಿಯನ್ನು, ಪ್ರೀತಿಸುವ ವ್ಯಕ್ತಿಯನ್ನು, ಮಕ್ಕಳನ್ನು ಏಕವಚನದಲ್ಲಿ ಕರಿತೀವಿ. ಎಲ್ಲಿ ಭಕ್ತಿ ಇರುತ್ತೆ, ಎಲ್ಲಿ ಪ್ರೀತಿ ಇರುತ್ತೆ, ಅಲ್ಲಿ ನಾವು ಏಕವಚನ ಸಿಂಗುಲರ್ನಲ್ಲಿ ಮಾತಾಡ್ತೀವಿ. ನಾನು ಹೀಗೆ ಒಂದು ಸಭೆಯಲ್ಲಿ ಬಸವಣ್ಣ ಹಾಗೆ ಹೀಗೆ, ಬುದ್ಧ ಹಾಗೆ ಹೀಗೆ, ಬಸವಣ್ಣನನ್ನು ನಾನು ಗೌರವಿಸುತ್ತೇನೆ, ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣನನ್ನು ನಾನು ಪೂಜಿಸ್ತೇನೆ, ಆರಾಧಿಸ್ತೇನೆ ಅಂದ್ಕೊಳ್ಳೋ ಕೆಲವರು ಹೇಳಿದ್ರು, ನೋಡ್ರಿ ನೀವೇ ಹೀಗೆ ಬಸವಣ್ಣನಲ್ಲಿ ಏಕವಚನದಲ್ಲಿ ಕರೆದು ಬಿಟ್ರೆ ಉಳಿದವ್ರ ಪರಿಸ್ಥಿತಿ ಏನು ಅಂತ ನಾನು ಕೇಳಿ, ಸರ್ ನಾನು ನಿಮ್ಮ ಕೈ ಮುಗಿದು ಹೇಳ್ತೀವಿ, ಇನ್ನೊಂದ್ಸಲ ಬಸವಣ್ಣನ ಬಗ್ಗೆ ಮಾತಾಡ್ಬೇಕಾರ ಬಸವಣ್ಣನವರು, ಅಲ್ಲಮ್ಮ ಪ್ರಭುಗಳು, ಅಕ್ಕ ಮಹಾದೇವಿಯವರು ಅಂತ ತಾಕೀತ್ ಮಾಡಿದರು, ಅನ್ರಿ ಅಂತ ತಾಕೀತ್ ಮಾಡಿದರು. ನಾನು ನಕ್ಕು ಸುಮ್ಮನಾದೆ, ಯಾಕಂದ್ರೆ ಅವ್ರ ಅತಿಥಿ, ನಾನು ಸುರಕ್ಷಿತ ಹೊರಗೆ ಬರ್ಬೇಕು ಅಷ್ಟೇ. ಆದರೆ ನನಗೂ ಇವತ್ತಿಗೂ ವಿಶ್ವಾಸ ಇದೆ, ನಾವು ಯಾರನ್ನ ಏಕವಚನದಲ್ಲಿ ದೇವರನ್ನು ಮಾತ್ರ ಅಯ್ಯೋ ದೇವರೇ ಕಾಪಾಡೋ ಅಂತೀವಿ, ಅಯ್ಯೋ ದೇವರು ಅವರೇ ಕಾಪಾಡಿ ಅನ್ನಂಗಿಲ್ಲ. ಅಯ್ಯೋ ಮಗುವೇ ಅಂತ ಅಪ್ಪ ಬಾಯಿಲ್ಲಿ, ಅಪ್ಪನು ನಮ್ಮ ಮಾದಾರ ಚೆನ್ನೈ, ಅಪ್ಪ ಅವರು ನಮ್ಮ ಬಹುವಚನ ಅನ್ನೋದಿದೆಯಲ್ಲ, ಬಹುವಚನ ಪ್ಲೂರಲಿಸಮ್ ಕ್ರಿಯೇಟ್ಸ್ ಎ ಡಿಸ್ಟನ್ಸ್, ಗ್ಯಾಪ್. ನಮ್ಮ ಶಬ್ದ ಪದಗಳ ಬಳಕೆಯ ಉದ್ದೇಶವನ್ನು ಗ್ರಹಿಸ್ಬೇಕು ನಾವು. ಮನುಷ್ಯನ ಪ್ರಬುದ್ಧತೆ ಏನಂದ್ರೆ ಶಬ್ದವನ್ನು ಸರಿಯಾಗಿ ಗ್ರಹಿಸೋದೇ ನಮ್ಮ ಆಲೋಚನಾ ಕ್ರಮ. ಅದಕ್ಕೆ ನಾನು 4-5 ದಿನದಿಂದ ಬಸವಣ್ಣನ ವಿಷಯ ಬಂದಾಗ ಒಂದೊಂದ್ಸಲ ಬಹುವಚನ ಒಂದೊಂದ್ಸಲ ಏಕವಚನ ಬರುತ್ತೆ. ಯಾರು ಬಸವಣ್ಣನ ಭಂಜಕರು, ಬಸವಣ್ಣನ ಆರಾಧಕರು ದಯವಿಟ್ಟು ನನ್ನನ್ನು ಬೈಬಾಡ್ರಿ, ಜತ್ತಿ ಅಣ್ಣವ್ರಿಗೆ ಬೈಬಾಡ್ರಿ, ಏನ್ರಿ ಅವ್ರಿಗೆ ಸ್ವಲ್ಪ ಬಹುವಚನದಾಗ, ಯಾಕಂದ್ರೆ ಆ ಕಲ್ಟನ್ನು ಮಾತಾಜಿ ಎಲ್ಲ ಕರೆಕ್ಟಾಗೇ ಮಾಡಿದರು, ಪ್ರಜ್ಞೆಯನ್ನೇನೋ ತಂದರು. ಇಂಥ ಕೆಲವು ಸೂಪರ್ಫಿಷಿಯಲ್ ವಿಷಯಗಳನ್ನು ಜಾಸ್ತಿ ಮಹತ್ವ ಕೊಟ್ಬಿಟ್ರು. ಅವಾಗ ಏನಾಗುತ್ತೆ, ಇಂಥ ಸಣ್ಣ ಸಂಗತಿಗಳಿಗೆ ಮಹತ್ವ ಕೊಟ್ಟರೆ ಮೂಲ ಆಶಯಕ್ಕೆ ಧಕ್ಕೆ ಬರ್ತದೆ. ನೀನು ಸಿಗರೇಟ್ ಸೇದಬೇಡ, ಇದು ತಂಬಾಕು ತಿನ್ನು, ಕುಡಿಬೇಡ, ಅಲ್ಟರ್ನೇಟ್ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ದಂಗೆ ನೀನು ಮಂಗಳಗೌರಿ ವ್ರತ ಮಾಡಬೇಡ, ಶುಕ್ರಗೌರಿ ವ್ರತ ಮಾಡಬೇಡ ಅಂತ ತಿಳ್ಕೊಂಡು ಆ ಮಂಗಳವಾರ ಶುಕ್ರವಾರ ಬಸವಣ್ಣನ ಫೋಟೋ ಇಟ್ಟು ಅದಕ್ಕೆ ಆರತಿ ಬೆಳಗು ಅಂದ್ರೆ ಏನು ಅರ್ಥ ಇದೆ? ಸಾವರ್ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ ಮೇಲೆ ಅವ್ರನ್ನೇ ಯಾಕೆ ಮೂರ್ತಿಯಲ್ಲಿ ಕುಂದಿರ್ಸ್ತೀರಿ? ಆ ಆರಾಧನೆಯನ್ನ ಮನಸ್ಸಿನಲ್ಲಿ ಅಂದ್ರೆ ಹೇಳೋದೇನೋ ನಮ್ಮ ಜನರಿಗೆ ಒಂದು ಚಟ ಬಿಡಿಸಿದ್ರೆ ಇನ್ನೊಂದು ಚಟ ಬೇಕು, ಇಲ್ಲ. ಸಂಪೂರ್ಣ ಚಟಮುಕ್ತನನ್ನಾಗಿ ಮಾಡೋದೇ ಅನುಭವ ಮಂಟಪದ ಆಶಯ. ಅಲ್ಟರ್ನೇಟ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ನೀವು, ಅಲ್ಟರ್ನೇಟ್ ಬೇಡ, ಸ್ಟ್ರೇಟ್ ಅವೇ ಟೆಲ್ ಇಟ್ ಇಟ್ ಈಸ್ ರಾಂಗ್. ಇಫ್ ಇಟ್ ಈಸ್ ರಾಂಗ್ ಸೇ ಇಟ್ ಈಸ್ ರಾಂಗ್, ಅಷ್ಟೇ. ತಪ್ಪೇ. ಮತ್ತೆ ಅಲ್ಟರ್ನೇಟ್ ಯಾಕೆ ಕೊಡ್ತೀರಿ? ಪರ್ಯಾಯ ಯಾಕೆ ಹುಟ್ಟಿಸಿ ಮತ್ತೆ ಅದು ಭಂಜಕರನ್ನಾಗಿ ಮಾಡ್ತೀರಿ? ಮೂರ್ತಿ ಭಂಜಕರನ್ನಾಗಿ ಯಾಕೆ ಮಾಡ್ತೀರಿ? ತಪ್ಪು. ಹಾಗೆ ಅಕ್ಕ ಈ ಎಲ್ಲ ಮಹಿಳೆಯರು ಇಲ್ಲಿ ಸಂಕಷ್ಟದಲ್ಲಿದ್ರು ಅಂತ ಗೊತ್ತಾಯ್ತು. ಆನೆ ಕಾಲಿಗೆ ತುಳಿದು ಸಿಕ್ಬಿಟ್ರು, ಆಮೇಲೆ ಎಲ್ಲ ಪುರೋಹಿತ ಶಾಹಿಗಳು ವಚನಗಳನ್ನು ಕಟ್ಟನ್ನು ಸುಟ್ಟು ಹಾಕ್ಲಿಕ್ಕೆ ಹತ್ತಾರ ಅಂತ ಗೊತ್ತಾಯ್ತು. ಬಸವಣ್ಣನಿಗೆ ಆತಂಕ ಶುರುವಾಯಿತು. ಆವಾಗ ಬಸವಣ್ಣ ಹೇಳ್ತಾನೆ, ತನ್ನ ನೀಲಾಂಬಿಕೆ ಹೇಳ್ತಾನೆ, ದಯವಿಟ್ಟು ನೀನು ಸಂಗಮಕ್ಕೆ ಬಾ, ನನಗೆ ಒಂಟಿತನ ಕಾಡ್ತಾ ಇದೆ, ನನಗೆ ಏಕಾಂತ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಆವಾಗ ನೀಲಾಂಬಿಕೆ ಎಲ್ಲ ತನ್ನ ಶರಣರಿಗೆ ಮತ್ತು ದೇವರಲ್ಲಿ ಒಂದು ಹೇಳೋ ವಚನ ಬಹಳ ಅದ್ಭುತವಾದ ವಚನ. ಅಂದರೆ ಹೆಣ್ಣಿಗಿರಬೇಕಾದ ಧೈರ್ಯ, ಹೆಣ್ಣಿಗೆ ಇರಬೇಕಂದ್ರೆ ಬಸವಣ್ಣನಿಗಿಂತಲೂ ಒಂದು ತೂಕ ಜಾಸ್ತಿ. ನಮ್ಗೆ ಯಾರಿಗೂ ನನಗಿಂತಲೂ ನನ್ನ ಹೆಂಡತಿ ಒಂದು ತೂಕ ಜಾಸ್ತಿ ಅಂದ್ರೆ ಕೋಪ ಬರ್ತದೆ ರೀ. ಅಕ್ಕವ್ರು ಭಾಳ ನಿಮ್ಗಿಂತಲೂ ಶಾಣ್ಯಾರ್ ಬಿಡ್ರಿ ಅಂದ್ರೆ ನಮಗೆ ಸಿಟ್ಟು ಬರ್ತದೆ. ನಿಮಗಿಂತಲೂ ನಿಮ್ಮ ಮಗಳು ಭಾಳ ಜಾಣೆ ಬಿಡ್ರಿ ಅಂದ್ರೆ ನೋವಾಗುತ್ತೆ. ನಿಮ್ಮ ಮಗನಿಗಿಂತಲೂ ನಿಮ್ಮ ಮಗಳು ಭಾಳ ಬುದ್ಧಿವಂತ ಬಿಡ್ರಿ ಅಂದ್ರೂ ಕೆಲವೊಬ್ರಿಗೆ ಹಿಂಸೆ ಆಗುತ್ತೆ. ಏನು ಇವನ ಮಗ ಒಂದು ಸಾಮ್ರಾಜ್ಯದ ಉಸ್ತುವಾರಿ ಆಗಿಬಿಡ್ತಾನೆ, ನಾವು ಪರ್ಯಾಯ ಧೃತರಾಷ್ಟ್ರು, ಪರ್ಯಾಯ ದುರ್ಯೋಧನರು ಅಂತ ನಮಗೆ ಗೊತ್ತಿಲ್ಲ. ಆವಾಗ ನೀಲಾಂಬಿಕೆ ಒಂದು ವಚನ ಹೇಳ್ತಾಳೆ, ಎಷ್ಟು ಚಂದ ಧ್ವನಿಸ್ತದೆ ಅದು ಅಂದರೆ, ನೋಡು 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 ಲಿಂಗವೇ. ನಾನು ಇನ್ನು ಹೇಳಿದೆ, ಯಾವುದಾದ್ರೂ ಒಂದು ಪದವನ್ನು 3 ಸಲಕ್ಕಿಂತ ಹೆಚ್ಚು ಬಳಸಿದರೆ ಈ ಅಟ್ಟರೆನ್ಸ್ ಆಫ್ ಈಚ್ ಟೈಮ್ ವಿಲ್ ಗಿವ್ ಎ ಸ್ಟ್ರಾಂಗ್ ಮೀನಿಂಗ್ ಇನ್ ದಿ ರಿಪಿಟೇಷನ್ ಆಫ್ ಪೊಯೆಟ್ರಿ. ನೋಡು ನೋಡು ನೋಡು
ನೋಡು ಲಿಂಗವೇ, ನೋಡು ಬಸವಯ್ಯನವರ ಮಾಡುವ ಆಟವ. ಏನು ಬಸವಣ್ಣ ನಿಜವಾಗ್ಲೂ ತನಗೆ ದುಃಖ ಆಗಿ ನಮ್ಮನ್ನ ಅಲ್ಲಿ ಬರ್ಲಿಕ್ಕೆ ಕೇಳ್ತಾನೋ, ಏನು ನಮ್ಮ ಅಂತಃಶಕ್ತಿ ಎರಡೂ ಇರ್ಬೋದ್ರಿ. ಬಸವಣ್ಣ ದುರ್ಬಲ ಅಂತ ನಾ ಈಗ ಒಪ್ಕೊಳ್ಳಲ್ಲ ನೋಡ್ರಿ. ಯಾಕಂದ್ರೆ ಅಕ್ಕನ ಪ್ರಶ್ನೆಯ ಮೂಲಕವಾಗಿ ನನಗೆ ಗೊತ್ತಾಯ್ತು, ನೀಲಾಂಬಿಕೆಯ ಪ್ರಶ್ನೆಯ ಮೂಲಕವಾಗಿ ಬಸವಣ್ಣನ ಶಕ್ತಿ ವಚನ ಓದ ಮುಂದೆ ನನಗೆ ಗೊತ್ತಾಯ್ತು. ಓಹೋಹೋ, ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡುವ ಮಾಟವ. ಅಲ್ಲಲ್ಲ ಎಷ್ಟು ಶಾಣೆದೆಯಪ್ಪ ಬಸವಣ್ಣ. ಬಾ ಅಂತ ಕರೆದ ಕೂಡಲೇ ಕೂಡ್ಲ ಸಂಗಮಕ್ಕೆ ಓಡಿ ಬಂದ್ಬಿಟ್ರ ಬರೋತನ ಸುಮ್ಮನಿರ್ತಿ. ಅಲ್ಲಿ ಬಂದ್ಮೇಲೆ ಎಂಥ ಅಯೋಗ್ಯ ಹೆಣ್ಮಗಳು ನೀನು, ಬಾ ಅಂದ್ರೆ ಬಂದ್ಬಿಡೋದನ್. ನಿನಗ ಅನುಭವ ಮಂಟಪದ ಜವಾಬ್ದಾರಿ ಕೊಟ್ಟು ಬಂದಿನಿ. 196,000 ಶರಣರನ್ನ ನಿನ್ನ ಮಕ್ಕಳ ಹಾಗೆ ಪೋಷಣೆ ಮಾಡೋದು ಬಿಟ್ಟು ಬಂದ್ರೆ ಹಿಂಗೆ ಓಡಿ ಬಂದ್ಬಿಡೋದ ನಾ ಕರೆದ ಕೂಡಲೇ ಅಂತ ಕರೆದಿದ್ರೆ. ನೋಡಿ, ಎರಡನ್ನೂ ವಿವೇಕ. ನೋಡು 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 ಅನ್ನೋ ಅಂದ್ರೆ ಸಣ್ಣ ಪದ, ವೆರಿ ವೆರಿ ಸ್ಮಾಲೆಸ್ಟ್ ವರ್ಡ್, ವೆರಿ ವೆರಿ ಸ್ಮಾಲೆಸ್ಟ್ ರಿಪಿಟೇಷನ್. ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡುವ ಮಾಟವ, ಮಾಡುವ ಆಟವ. ಸಂಗಮಕ್ಕೆ ಬಸವಯ್ಯನವರು ನಮ್ಮನ್ನು ಹೊರ ಹೇಳಿದರಂತೆ. ಅಂದ್ರೆ ಹೇಳಿ ಕಳಿಸಿರ್ತಾರ. ಬಸವಣ್ಣ ನಮ್ಮನ್ನು ಬರ ಹೇಳಿದರಂತೆ ಸಂಗಮಕ್ಕೆ. ಎದಕ್ಕಪ್ಪ? ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ? ಎದಕ್ಕೆ ಹೋಗಿದ್ದಾರೆ ಇವರು? ಮನಃಶಾಂತಿಗಾಗಿ, ಮನಸ್ಸಿನ ಸಂತೃಪ್ತಿಗಾಗಿ, ತಾವು ನಂಬಿದ ಕೂಡಲ ಸಂಗಮನ ಆರಾಧನೆ ಮಾಡಲಿಕ್ಕೆ, ಮನಸ್ಸಿನ ಶಾಂತಿಯನ್ನು ಪಡೀಲಿಕ್ಕೆ ಹೋಗಿ ನಮ್ಮನ್ನು ಬಾ ಅಂತಾರಲ್ಲ. ಅಲ್ಲಿರುವ ಸಂಗಮ ಇಲ್ಲಿ ಇರಂಗಿಲ್ಲೇನು? ನಮ್ಮ ಆಧ್ಯಾತ್ಮ ಶಕ್ತಿಗೆ, ನಮ್ಮ ಧ್ಯಾನಕ್ಕೆ ಅದನ್ನು ಕೊಟ್ಟ ಮೇಲೆ ಅಲ್ಲಿರುವ ಸಂಗಮ ಇಲ್ಲಿಲ್ಲ ಅಂತ ಪ್ರಶ್ನೆ ಮಾಡಿ ಬಸವಣ್ಣನಿಗಿಂತಲೂ ಒಂದು ಹೆಜ್ಜೆ ಆವಾಗ ಬಸವಣ್ಣನಿಗೆ ಸಮಾಧಾನ ಆಗುತ್ತೆ. ಈ ಪ್ರಶ್ನೆ ಮಾಡಿದ ಕೂಡಲೇ, ಅಯ್ಯ ಕರೆದ ಕೂಡಲೇ ಬರಲಿಲ್ಲ ನನ್ನ ಹೆಂಡತಿ ಅಂತ ಸಿಟ್ಟು ಬರಲಿಲ್ಲ, ಏನು ನನ್ನ ಹೆಂಡತಿ ನನ್ನ ಆಜ್ಞೆಯನ್ನು ಪಾಲಿಸ್ತಿಲ್ಲ ಅಂತ ಕೋಪಿಸ್ಕೊಳ್ಳಿಲ್ಲ, ಸಂತೋಷ ಪಡ್ತಾನ. ನಾನು ಸುರಕ್ಷಿತವಾಗಿ ಕೂಡಲ ಸಂಘದಲ್ಲಿ ಇರ್ಬೋದು, ಅಲ್ಲಿ ಅವರೆಲ್ಲ ನಿಭಾಯಿಸ್ತಾರೆ. ಪ್ರಾಣ ಹೋಗ್ಲಿ, 196,000 ಶರಣರ ಪ್ರಾಣ ಹೋಗ್ಲಿ, ಮುಖ್ಯ ಏನು? ನಮ್ಮ ಬದುಕಿನ ಪ್ರಾಣ ಚೈತನ್ಯವಾಗಿರೋ ವಚನಗಳು ನಾಶ ಆಗಬಾರ್ದು. ವಚನಗಳ ಕಟ್ಟನ್ನು ಉಳಿಸ್ಲಿಕ್ಕೆ ನಮ್ಮ ಶರಣರು ಪ್ರಯತ್ನ ಮಾಡಬೇಕು. ಅದಕ್ಕೆ ಪೂರಕವಾಗಿರುವ ವಾತಾವರಣವನ್ನ ಅಕ್ಕನಾಗಮ್ಮ, ನೀಲಾಂಬಿಕೆ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ ಎಲ್ಲರೂ ಪ್ರಯತ್ನ ಮಾಡಬೇಕು ಅನ್ನೋದು ಅಣ್ಣನವರ ಆಶಯ ಆಗಿತ್ತು. ಅಣ್ಣನವರ ಆಶಯ ಗಂಡಸಿನ ಹಾಗೆ, ಗಂಡಸಿಗಿಂತಲೂ ಮೀರಿ. ಅಂದ್ರೆ ಗಂಡಸಿನ ಹಾಗೆ ಅಂತ ನಾ ಹೇಳಿದ್ರೆ ಮತ್ತೆ ನಾನು ಅಪಚಾರ ಮಾಡ್ದಂಗೆ ಆಗುತ್ತೆ. ಗಂಡು ಹೆಣ್ಣು ಪ್ರಶ್ನೆನೇ ಇಲ್ಲ. ಸ್ಟ್ರೆಂಗ್ತ್ ಮೀನ್ಸ್ ಸ್ಟ್ರೆಂಗ್ತ್, ನೋ ವುಮೆನ್ ಸ್ಟ್ರೆಂಗ್ತ್, ನೋ ಮೆನ್ ಸ್ಟ್ರೆಂಗ್ತ್. ಇಲ್ಲೇ ಗದಗಿನ ಪಕ್ಕದಲ್ಲಿ ಲಕ್ಕುಂಡಿಯ ಅತ್ತಿಮಬ್ಬೆ 1000 ವರ್ಷಗಳ ಹಿಂದೆ ಗಂಡ ಸತ್ ಮೇಲೆ ವಿಧವೆಯಾಗಿ ರಾಜ್ಯವನ್ನ ಪರಿವಾರ ಆಡಳಿತ ಮಾಡೋದ್ರ ಜೊತೆಗೆ 101 ಬಾವಿ, 101 ಕೆರೆ, 101 ದೇವಸ್ಥಾನಗಳನ್ನು ಕಟ್ಟಿಸ್ತಾಳ. ಸಾಲದ್ದಕ್ಕೆ ಧಾರ್ಮಿಕ ಗ್ರಂಥದ 1000 ಪ್ರತಿಗಳನ್ನು ಬರೆಸಿ, ಅವಾಗ ಪ್ರಿಂಟಿಂಗ್ ಸಿಸ್ಟಮ್ ಇರಲಿಲ್ಲ. ಈಗ ನಾವು ಇಂಥ ಟೆಕ್ನಾಲಜಿಯಲ್ಲಿ 1000 ಪ್ರತಿ ಹಾಕಿ ಅವನು ಮಾರಾಟ ಮಾಡಕ್ಕೆ ಗೊಳಾಡ್ತೇವೆ. ಆ ಕಾಲಕ್ಕೆ 1000 ಪ್ರತಿಗಳನ್ನ ಅಂದ್ರೆ ಈ ಕಾಲಕ್ಕೆ 1,00,000 ಪ್ರತಿ. ಪ್ರಿಂಟಿಂಗ್ ಟೆಕ್ನಾಲಜಿ ಇಲ್ಲ, ಕೈಯಲ್ಲಿ ಬರೆಸಿ ಧರ್ಮವನ್ನ, ಜೈನ ಧರ್ಮವನ್ನ ಕಾಪಾಡಿದ ಅತ್ತಿಮಬ್ಬೆ ನಮ್ಗೆ ದೊಡ್ಡ ಆದರ್ಶ. ಈಗ ನಾವು ಮಾಸ್ ಮ್ಯಾರೇಜ್ ಮಾಡಲಿಕ್ಕೆ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಡ್ತದೆ. 12ನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆಯ ಒಂದು ಸಣ್ಣ ಪ್ರದೇಶದಲ್ಲಿ ಹುಟ್ಟಿದಂಥ ದೇವಿ ಆ ಕಾಲಕ್ಕೆ ತನ್ನ ಮದುವೆಯೊಂದಿಗೆ 500 ಜೊತೆ ಮದುವೆಯನ್ನ ಮಾಡ್ತಾಳೆ, ಸಾಮೂಹಿಕ ಮದುವೆಯನ್ನ. ನಾವು ಹೇಳ್ತೇವೆ ಮಾಸ್ ಮ್ಯಾರೇಜ್ ಹುಟ್ಟಿಕೊಂಡದ್ದೇ ಧರ್ಮಸ್ಥಳದಿಂದ ಅಂತ ವರ್ತಮಾನದಲ್ಲಿ. ಆದ್ರೆ ಮಾಸ್ ಮ್ಯಾರೇಜ್ ಹುಟ್ಟಿದ್ದು ಬಸವಾದಿ ಶರಣರ ಪ್ರಭಾವದಲ್ಲಿ ಬೆಳೆದ ಮಹಿಳೆಯಿಂದ, ಗುಡ್ಡಾಪುರ ದಾನಮ್ಮನಿಂದ ಅನ್ನೋದು ಇತಿಹಾಸ ಮರ್ತುಬಿಟ್ಟಿದೆ ನೋಡಿ. ಗುಡ್ಡಾಪುರ ದಾನಮ್ಮ ಮಾಸ್ ಮ್ಯಾರೇಜ್ ಮಾಡಿದ್ಲು. ಲಕ್ಕುಂಡಿಯ ಅತ್ತಿಮಬ್ಬೆ 1000 ಪ್ರತಿಗಳನ್ನ ಹಂಚಿ ಹಾಕಿದ್ಲು. 101 ಬಾವಿ, 101 ದೇವಾಲಯಗಳನ್ನ ಕಟ್ಟಿಸಿದ್ಲು. ಅಂದ್ರೆ ಗಂಡಸಿಗಿಂತಲೂ ಮಹಿಳೆ ಹೇಗೆ ಶ್ರೇಷ್ಠ ಅನ್ನೋದನ್ನ ಅವರು ಅವಾಗ ಸಾಬೀತು ಮಾಡಿದ್ಮೇಲೆ ಇನ್ನು 21ನೇ ಶತಮಾನದಲ್ಲಿ ಫ್ಲೈಟ್ ಓಡಿಸ್ತಾಳೆ, ಟ್ರೇನ್ ಓಡಿಸ್ತಾಳೆ ಅಂತ ಹೇಳೋದೇನು ಮಹಾ ಅಲ್ಲ. ಇನ್ನೊಂದು ಮಾತನ್ನ ಅಸಹಾಯಕ ಸ್ಥಿತಿಯಲ್ಲಿ ಮತ್ತೆ ಹೇಳ್ತಾಳೆ. ಅಂದ್ರೆ ಇಡೀ ಅನುಭವ ಮಂಟಪದ ಜವಾಬ್ದಾರಿ ಹೆಣ್ಮಕ್ಳ ಮೇಲೆ ಬಿಟ್ಟ ಮೇಲೆ ಒಂದು ವಚನದಲ್ಲಿ ನಿವೇದನೆ ಮಾಡಿಕೊಳ್ತಾಳೆ. ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ,
ನಮ್ಮನ್ನು ಎಂಥ ಸ್ಥಿತಿ ತಂದು ಹೋದೆ ಅಂದ್ರೆ ನಾವು ಸಾಯಲ್ಲ, ಸ್ಥಿತಿ ಎಷ್ಟರ ಕೆಟ್ಟಿರಲಿ, ಆದ್ರೆ ಭೀಕರವಾದ ಸ್ಥಿತಿಯನ್ನ ಕಾವ್ಯದಲ್ಲಿ ಹೇಳಿರುವ ಶಕ್ತಿ, ಆಧ್ಯಾತ್ಮ ಶಕ್ತಿ, ಆತ್ಮಶಕ್ತಿ ಜೊತೆಗೆ ಕಾವ್ಯಶಕ್ತಿ ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂದ್ರೆ, ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ, ನಟ್ಟು ನಡು ಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ. ಯು ಹ್ಯಾವ್ ಸ್ಪಾಯ್ಲ್ಡ್ ದ ಸಿಸ್ಟಮ್. ಎಷ್ಟು ಚಲೋ ಅನುಭವ ಮಂಟಪವನ್ನು ಕಟ್ಟಿದ್ರಿ, ಎಷ್ಟು ಸುಂದರವಾದ ಒಂದು ಪರಿಕಲ್ಪನೆಯಲ್ಲಿ ಈ ಕಲ್ಯಾಣ ರಾಜ್ಯ ಇತ್ತಿದ್ದನ್ನ ಯಾಕೆ ಕೆಡಿಸಿ ಹೋದ್ರಿ? ಬಸವಣ್ಣ ಕೆಡಿಸಿಲ್ಲ. ಅಂಡರ್ಸ್ಟ್ಯಾಂಡ್ ದಿ ಕ್ಯಾಥಾರ್ಸಿಸ್ ಆಫ್ ದೀಸ್ ವರ್ಡ್ಸ್. ಬೈತಾ ಇಲ್ಲ, ಯಾಕಪ್ಪ ಇದನ್ನ ಉಳಿಸೋಳಕ್ಕಾಗಲಿಲ್ಲ? ಇಷ್ಟು ಸುಂದರವಾದ ಪರಿಕಲ್ಪನೆಯನ್ನು ಕಟ್ಟಿದ್ರಿ, ಹುಟ್ಟಿಲ್ಲದ ಬಂಜೆಗೆ ಮಕ್ಕಳ ಕೊಟ್ಟಿರಿ ಬಸವಯ್ಯ. ಹುಟ್ಸಕ್ ಸಾಧ್ಯನೇ ಇಲ್ಲ. ಹುಟ್ಟಿಲ್ಲದ ಬಂಜೆ ಕಲ್ಪನೆ ಏನಂದ್ರ ಈ ಸಾಮಾಜಿಕ ವ್ಯವಸ್ಥೆ ಸುಧಾರಿಸಲಿಕ್ಕೆ ಸಾಧ್ಯನೇ ಇಲ್ಲ, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆ ತರಲಿಕ್ಕೆ ಸಾಧ್ಯನೇ ಇಲ್ಲ, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವುದಂದ್ರ ಬಂಜೆಗೆ ಮಕ್ಕಳನ್ನು ಹುಟ್ಟಿಸಿದ ಹಾಗೆ. ಆರ್ಥಿಕ, ಸಾಮಾಜಿಕ ಮತ್ತು ಜೈವಿಕ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯವಿಲ್ಲದಂತಹ ವಾತಾವರಣದಲ್ಲಿ ಹುಟ್ಟಿಲ್ಲದ ಬಂಜೆಗೆ ಮಕ್ಕಳ ಕೊಟ್ಟಿರಿ ಬಸವಯ್ಯ. ಆ ಮಕ್ಕಳ ಫಲವಿಲ್ಲದಂತೆ ಮಾಡಿದಿರಿ ಬಸವಯ್ಯ. ವಚನವನ್ನು ಕೊಟ್ರಿ, ಶರಣರನ್ನು ಪರಿವರ್ತನೆ ಮಾಡಿದ್ರಿ, ಆದ್ರೆ ಅದಕ್ಕೆ ಆಶ್ರಯ ಇಲ್ದಂಗೆ ಮಾಡಿಬಿಟ್ಟಲ್ಲ, ಉಳಿಲಾರ್ದಂಗೆ ಮಾಡಿಬಿಟ್ಟಲ್ಲ. ನೀವರೆಲ್ಲ ನಾಶ ಮಾಡ್ತಾ ಇದ್ರಲ್ಲ. ಇಷ್ಟು ಜ್ಞಾನ, ಇಷ್ಟು ಪ್ರಖರವಾದ ಬೆಳಕನ್ನು ಕೊಟ್ಟು ಕೂಡಲೇ ಇವ್ರ ಕಣ್ಣು ಕುಕ್ಕಕ್ಕೆ ಶುರುವಾಯಿತು. ಇವರು ಇದನ್ನ ದಮನ ಮಾಡಬೇಕು, ಇದನ್ನು ನಾಶ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರು. ಆದ್ರೆ ನಾವು ಇದನ್ನು ನಾಶ ಆಗಲಿಕ್ಕೆ ಬಿಡೋದಿಲ್ಲ. ಯಾಕೆ ಬಿಡಂಗಿಲ್ಲ ಅಂದ್ರೆ, ನೀವು ನಮಗಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಿರಿ, ನೀವು ನಮಗಷ್ಟು ದೊಡ್ಡ ಇದನ್ನು ಕೊಟ್ಟಿದಿರಿ. ಸಂಗಯ್ಯನಲ್ಲಿ ನೀನೆಂತಪ್ಪ ಮಹಿಮನಯ್ಯ ಬಸವಯ್ಯ. ಈಗ ಸಂಗಯ್ಯನ ಹತ್ರ ಹೋಗಿ ಕುಂತಿಯಲ್ಲ, ನಾವೆಲ್ಲ ಇದನ್ನು ಮಾಡ್ಬೇಕೇನೋ. ಸಂಗಯ್ಯನ ಹತ್ರ ಹೋಗಿ ಆರಾಮಾಗಿ ಯಾಕೆ ಬಸವಣ್ಣ ಕುಂತಿದ ಅಂದ್ರೆ, ಗೊತ್ತಿದೆ ಬಸವಣ್ಣನಿಗೆ ತಾನು ಮಾಡಿದ ಸಾಮ್ರಾಜ್ಯ ಎಂದೂ ನಾಶ ಆಗೋದಿಲ್ಲ, ಎಂದೂ ಹಾಳಾಗೋದಿಲ್ಲ ಅನ್ನುವಂಥ ಒಂದು ಆಳವಾದ ಗಾಢವಾದ ನಂಬಿಕೆ, ವಿಶ್ವಾಸ ಇತ್ತು. ಅದೇ ರೀತಿ ಈ ಎಲ್ಲ ಪುಣ್ಯಸ್ತ್ರೀಯರು, ಈ ಎಲ್ಲ ಪುಣ್ಯ ಮಹಿಳೆಯರು ಬಸವಣ್ಣನವರ ಆಶಯಗಳಿಗೆ ಚ್ಯುತಿ ಬಾರದಂತೆ, ಬಸವಾದಿ ಶರಣರ ಆಸೆಗಳಿಗೆ ಧಕ್ಕೆ ಬಾರದಂತೆ ಅನುಭವ ಮಂಟಪವನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ. ಅದಕ್ಕೆ ಒಂದು ಶಕ್ತಿಯನ್ನು ತುಂಬುತ್ತಾರೆ, ಚೈತನ್ಯವನ್ನು ತುಂಬುತ್ತಾರೆ. ದೈಹಿಕವಾಗಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಅಗಲ್ತಾರೆ. ಅವರೆಲ್ಲ ದೈಹಿಕವಾಗಿ ಇವತ್ತು ಯಾರೂ ನಮ್ಮ ಜೊತೆ ಇಲ್ಲ, ಆದರೆ ಅವರ ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿ ಗಂಡಿನಷ್ಟೇ ಸರಿಸಮಾನವಾಗಿ ಹೆಣ್ಣಿಗಿದೆ ಅನ್ನೋದನ್ನ ನಿರೂಪಿಸಬೇಕಾಗಿತ್ತು. ಅಕಸ್ಮಾತ್ ಬಸವಣ್ಣ ಆ ಜವಾಬ್ದಾರಿನ ತಾನೇ ಪ್ರಾಣ ಹೋದು ನಿಂತ್ರೂ ನಾನೇ ಪರಿಹರಿಸಿದೆ, ನಾನೇ ಕಾರಣ ಅನ್ನುವಂಥ ಅಹಂಕಾರವನ್ನು ಹೊರಬಾರ್ದಾಗಿತ್ತು ಬಸವಣ್ಣನಿಗೆ. ನಮ್ಮ ಪುಣ್ಯಸ್ತ್ರೀಯರ ಮೇಲೆ ಬಿಟ್ಟರು ಇವರು ನಿರ್ವಹಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ, ಇನ್ನೊಂದು ಸಂದೇಶವನ್ನು ಸಮಾಜಕ್ಕೆ ಕೊಡಲೇಬೇಕಾಗಿತ್ತು. ನೋಡಿ, ಅಲ್ಲೂ ಜಾಣತನ ಇದೆ. ನಾನು ಇವ್ರ ಮೇಲೆ ಜವಾಬ್ದಾರಿ ಬಿಟ್ಟು ಹೋಗಿನಿ, ಇವ್ರು ನಿಭಾಯಿಸಿದ್ರು. ನೋಡಿ, ಎಷ್ಟಾಗಲಿ ಹೆಣ್ಮಕ್ಳು ಬುದ್ಧಿ ಮೊಣಕಾಲು ಕೆಳಗ ಎಲ್ಲಿ ನಿಭಾಯಿಸಿದ್ರಿ, ಎಲ್ಲ ಹಾಳಾಗೋಯ್ತು ಅನ್ನುವಂಥ ಒಂದು ಮಾತಿತ್ತಲ್ಲ, ಉಪೇಕ್ಷೆಯ ಮಾತಿತ್ತಲ್ಲ. ಸೂಪರ್ಫಿಷಿಯಲ್ ಇಂಟರ್ಪ್ರಿಟೇಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿಮೆನ್ ಸೈಕಾಲಜಿ, ಆ misconception of understanding human psychology he wanted to kill it. Basavanna wanted to curb such a superficial ideology. ಹೆಣ್ಮಕ್ಳೇನು ಟ್ರೈನ್ ಓಡಿಸ್ತಾರ್ರಿ, ಹೆಣ್ಮಕ್ಳೇನು ಫ್ಲೈಟ್ ಓಡಿಸ್ತಾರ್ರಿ, ಹೆಣ್ಮಕ್ಳೇನು ಬಸ್ ಓಡಿಸ್ತಾರ್ರಿ ಅನ್ನುವಂಥ ಸೂಪರ್ಫಿಷಿಯಲ್ ನಂಬಿಕೆ ಇಟ್ಟು ಬಂದದ್ದನ್ನ ಇವರು ಅದನ್ನು ಡ್ರೈವ್ ಮಾಡಿದ್ಮೇಲೆ ಪ್ರೂವ್ ಮಾಡಿದ್ರಲ್ಲ. ಆ ಡ್ರೈವಿಂಗ್ ಫೋರ್ಸ್ ಇದೆಯಲ್ಲ, ಆ ಡ್ರೈವಿಂಗ್ ಫೋರ್ಸ್ ಅನ್ನ ಕರ್ಬ್ ಮಾಡಬಾರದು ಅನ್ನೋ ಕಾರಣಕ್ಕೇನೆ ಪ್ರೂವ್ ಮಾಡಕ್ ಬಿಟ್ಟು ಹೋದ್ನೇನೋ ಬಸವಣ್ಣ ಅಂತ ನಮಗೆ ಒಂದೊಂದ್ಸಲ ಆಶ್ಚರ್ಯಕರ ರೀತಿಯಲ್ಲಿ ಅನ್ನಿಸ್ತದೆ. ಹೀಗೆ ಮಹಿಳೆಯರ 10 ಹಲವು ಆಶಯಗಳನ್ನು, ಮಹಿಳಾ ಸಮಾಜದ 10 ಹಲವು ಶಕ್ತಿಯನ್ನು, ವಿಮೆನ್ ಎಂಪವರ್ಮೆಂಟ್ ನಾಟ್ ಜಸ್ಟ್ ಇನ್ ದ ವರ್ಡ್ಸ್, ವಿಮೆನ್ ಎಂಪವರ್ಮೆಂಟ್ ನಾಟ್ ಇನ್ ದ ಸ್ಪೀಚಸ್. ಸಬಲೀಕರಣ ಕೇವಲ ಕೊಡೋದಷ್ಟ ಅಲ್ಲ, ಸಬಲೀಕರಣ ಕೊಟ್ಟರೆ ಹೇಗೆ ಸಮರ್ಥವಾಗಿ ನಿರ್ವಹಿಸಬಲ್ಲರು ಅನ್ನೋದನ್ನು ಪ್ರೂವ್ ಮಾಡಿದ್ದಕ್ಕೆ ಇವತ್ತಿಗೂ ಈ ಶತಮಾನದಲ್ಲಿಯೂ ಮತ್ತೊಬ್ಬ ಅಕ್ಕ, ಮತ್ತೊಬ್ಬ ಮಹಿಳೆ ಹುಟ್ಟುತ್ತಾಳೆ, ಜನಿಸ್ತಾಳೆ. ಆ ಹೆಣ್ಣು ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಸಮಾಜದಲ್ಲಿ ಹುಟ್ಟುತ್ತಾಳೆ. ಅಂಥ ಹೆಣ್ಣನ್ನು ಗೌರವಿಸಬೇಕು, ಅಂಥ ಹೆಣ್ಣನ್ನು ಪ್ರೀತಿಸಬೇಕು ಅನ್ನುವಂಥ ಆಶಯವನ್ನು ಅಂದುಕೊಟ್ಟ ಬಸವಾದಿ ಶರಣರನ್ನು 20ನೇ ಶತಮಾನದಲ್ಲಿ ವಚನಗಳ ಮೂಲಕ ನಮ್ಮ ಮನಸ್ಸಿಗೆ ಬಿತ್ತಿದ
ಇಲ್ಕಲ್ಲ ಮಹಾಂತಪ್ಪಗಳನ್ನು, ಗದುಗಿನ ತೋಂಟದಾರ್ಯ ಶ್ರೀಗಳನ್ನು, ಸಂಸಾರಿಗಳಾಗಿದ್ದುಕೊಂಡು ಸದ್ಗತಿ ಪಡೆಯುವ ಹಾದಿಯನ್ನು ನಾವು ಸಾಧ್ಯ ಮಾಡಬಹುದು ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿಕೊಟ್ಟ ಬಸವ ಸಮಿತಿಯವರನ್ನು, ಆಧುನಿಕ ಅನುಭವ ಮಂಟಪದ ಪರಿಕಲ್ಪನೆಯನ್ನು ಇಟ್ಟುಕೊಂಡಿರುವ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಎಲ್ಲರನ್ನ ನಾನು ಮತ್ತೊಮ್ಮೆ ಅನಂತ ಪ್ರಣಾಮಗಳೊಂದಿಗೆ ಗೌರವಿಸ್ತೇನೆ. ನನ್ನ ಮಾತುಗಳು ತಮಗೆ ಹೊಸ ಹೊಳವನ್ನು ದಕ್ಕಿಸಿಕೊಳ್ಳಿಕ್ಕೆ ಸಾಧ್ಯ, ನಿಮಗೆ ನಮಗಿಂತಲೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ನನಗೆ ಗೊತ್ತಿರೋ ಪ್ರೈಮರಿ ಗ್ರಹಿಕೆಯನ್ನು ನಾನು ನಿಮ್ಮ ಮುಂದೆ ತಮ್ಮ ಅಂತಃಕರಣಕ್ಕೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ.